ಕಾಲಮ್ಸ್ ಬೀಮ್ಸ್ ಅದೆಲ್ಲ ಬರುತ್ತೆ. ಕಾಲಮ್ಸ್ ಬೀಮ್ಸ್ಗೆ ಹೋದ್ವಿ ಅಂತಂದ್ರೆ ಮಿನಿಮಮ್ ನಾವು 12 mm ಇಂದಾನೆ ಸ್ಟಾರ್ಟ್ ಆಗಬೇಕಾಗುತ್ತೆ. 12 mm ಇಂದ ಸ್ಟಾರ್ಟ್ ಆಗಬೇಕಾಗುತ್ತೆ. 12 mm 16 20 mm ಅದೆಲ್ಲ ಬಂದ್ಬಿಡುತ್ತೆ. ಬಟ್ ಸ್ಲ್ಯಾಬ್ಗೆ ಅಂತಂತ ಹೇಳಿದ್ರೆ ಪರ್ಟಿಕ್ಯುಲರ್ಲಿ ನಮಗೆ 8 mm ಸ್ಟಾರ್ಟಿಂಗ್ ಸರ್. ಅದಕ್ಕಿಂತ ಕಡಿಮೆ ಯೂಸ್ ಮಾಡಂಗಿಲ್ಲ. 6 mm ರಾಡ್ಸ್ ಇವಾಗ ಏನು ಬರ್ತಾನೂ ಇಲ್ಲ. ಬಟ್ ಬಂದು ಏನು ಬೈ ಚಾನ್ಸ್ ಸಿಕ್ತು ಅಂತಂದ್ರೆ ನಾವು ಹಾಕಂಗೇನಿಲ್ಲ. ಬಟ್ 8 mm ವೆರಿ ಸ್ಟಾರ್ಟಿಂಗ್ ಆಗುತ್ತೆ. 8 mm 10 mm ಯೂಸ್ ಮಾಡಬೇಕು. ಬಟ್ ಇದೂ ಅಷ್ಟೇ ವೇರಿಯೇಷನ್ ಆಗ್ತಾ ಹೋಗುತ್ತೆ ಸರ್. ಡೆಪ್ತ್ ಆಫ್ ದ ಕಾಂಕ್ರೀಟ್ ಜಾಸ್ತಿ ಆದಂಗೆ ಕವರಿಂಗ್ ಬ್ಲಾಕ್ ಥಿಕ್ನೆಸ್ ಕೂಡ ಜಾಸ್ತಿ ಆಗುತ್ತೆ. ಮತ್ತು ಇವಾಗ ಏನೋ ಲೈಕ್ ಸ್ವಲ್ಪ ಕೋಸ್ಟಲ್ ಏರಿಯಾದಲ್ಲಿ ಮಾಡ್ತೀವಿ ಅಂತಂದ್ರೆ ಅಲ್ಲೂ ಕೂಡ ವೇರಿಯೇಷನ್ಸ್ ಮಾಡಬೇಕಾಗತ್ತೆ. ಬಟ್ ಯೂಶಲಿ ಜನರಲ್ ಆಗಿ ಹೇಳ್ಬೇಕಂದ್ರೆ ನಮಗೆ 20 mm ಕವರಿಂಗ್ ಬ್ಲಾಕ್ಸ್ ಬೆಸ್ಟ್ ಸರ್. 20 mm ಎಷ್ಟು ಗ್ಯಾಪಲ್ಲಿ ಇರುತ್ತಲ್ಲ ನಿಮ್ಮ ಪ್ರಕಾರ ಹೇಳಿ. ಏನು ಕೈಯಲ್ಲಿ ಹಿಡಿದ್ರೆ ಗಟ್ಟಿಯಾಗಿ ಕುತ್ಕೋಬೇಕು ಅಥವಾ ಸ್ಲರಿ ತರ ಇರಬೇಕು? ಗಟ್ಟಿಯಾಗಿ ಕುಂತ್ಕೋಬೇಕು ಸರ್. ಕಿಡ್ಕೊಳ್ಳೋ ತರ ಸ್ಟ್ರಾಂಗ್ ಆಗಿರ್ಬೇಕು. ಅಂದ್ರೆ ಅದು ನಾವು ಸ್ಲಮ್ ಟೆಸ್ಟ್ ಅಂತ ಹೇಳ್ಬಿಟ್ಟು ಮಾಡ್ತೀವಿ. ಆ ಸ್ಲಮ್ ಟೆಸ್ಟ್ ಪಾಸ್ ಆಗ್ಬೇಕು RMC-ನಲ್ಲಿ. ಸ್ಲಮ್ ಟೆಸ್ಟ್ ಬಗ್ಗೆ ಹೇಳಿ ಸರ್. ಸೇಫ್ಟಿ ಫಾರ್ ಸ್ಟೀಲು ಮತ್ತು ಫ್ಯಾಕ್ಟರ್ ಆಫ್ ಸೇಫ್ಟಿ ಫಾರ್ ಕಾಂಕ್ರೀಟ್ ಅಂತದ್ದು ಅಂತ ಹೇಳಿದ್ರೆ ಸ್ಟೀಲ್ಗೆ ನಮಗೆ 1.15 Nm/mm² ಬೇಕಾಗುತ್ತೆ. ಕಾಂಕ್ರೀಟ್ಗಾದರೆ ನಮಗೆ 1.5 Nm/mm² ಬೇಕಾಗುತ್ತೆ. ಇವನ್ನೆಲ್ಲ ಕನ್ಸಿಡರ್ ಮಾಡಿಕೊಂಡು ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಕ್ರ್ಯಾಕ್ ಸ್ವಲ್ಪ ಬರಲ್ಲ ಸರ್. ಅವಾಯ್ಡ್ ಆಗುತ್ತೆ. ಇಲ್ಲ ನಾವು ಏನಾದ್ರೆ ಹೆಂಗಂದ್ರೆ ಒಂದು ತಮ್ಮ ರೂಲಲ್ಲಿ ಮಾಡಿಬಿಡ್ತಾ ಇದೀವಿ ಬೈಂಡಿಂಗ್ ಕರೆಕ್ಟ್. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕವರ ಬಂದಿರೋ ಒಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಜೊತೆ. ನೋಡಿದ್ರೆ ಎಷ್ಟು ರಾಶಿ ಇನ್ಫಾರ್ಮೇಷನ್ ತೊಗೊಂಬರ್ತಾ ಇದ್ದೀನಿ. ಕನ್ಸ್ಟ್ರಕ್ಷನ್ ಅಂತ ಬಂದಾಗ ನಾನು ಇಲ್ಲಿವರೆಗೆ ಎಷ್ಟು ಕವರ್ ಮಾಡಿದ್ದೀನಿ ಅಂತಲೇ ಹೇಳೋಕ್ಕಾಗಲ್ಲ. ಅಷ್ಟೊಂದು ವಿಚಾರಗಳನ್ನು ತಮಗೆ ತೊಗೊಂಬಂದಿದ್ದೀನಿ, ಎಲ್ಲವೂ ಕೂಡ ನಿಮ್ಮ ನಾಲೆಜ್ಗೋಸ್ಕರ. ಸೊ ಅದಕ್ಕೆ ನಾನೇನು ಹೇಳ್ತೀನಿ ಅಂದರೆ ದಯವಿಟ್ಟು ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ನಿಮಗೇನಾದರೂ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಬೇಕು ಅಂತಂದರೆ RCCಗೆ ಬರೋದನ್ನು ಮರಿಬೇಡಿ ವೀಕ್ಷಕರೇ. ಸೊ ಇವತ್ತಿನ ವಿಚಾರ ಬಂದ್ಬಿಟ್ಟು ಸ್ಲ್ಯಾಬ್. ಒಂದು ಮನೆ ಅಂತಂದ್ರೇ ಸ್ಲ್ಯಾಬ್ ಯಾವಾಗ ಹಾಕ್ತೀವಿ ಆವಾಗಲೇ ಮನೆ ಕಂಪ್ಲೀಟ್ ಆಯಿತು ಅನ್ನೋ ಒಂದು ಸಮಾಧಾನ ನಮಗಿರುತ್ತೆ. ಕರೆಕ್ಟ್ ತಾನೆ? ಸೊ ಆ ಸ್ಲ್ಯಾಬ್ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ ಹನುಮಂತ್ ಸರ್ ಇದ್ದಾರೆ. ವೆಲ್ಕಮ್ ಮಾಡೋಣ ಸರ್ ನಮಸ್ಕಾರ. ನಮಸ್ತೆ ಸರ್. ಸ್ಲ್ಯಾಬ್ ಮಾಡೋದೇ ಒಂಥರ ನಮಗೆ ಗ್ರೇಟ್ ಅಚೀವ್ಮೆಂಟ್ ಇದೆ. ಸ್ಲ್ಯಾಬ್ ಹಾಕ್ಬಿಟ್ರೆ ನಮ್ಮ ಮನೆ ಆಲ್ಮೋಸ್ಟ್ 90% ಮುಗಿತು ಅನ್ನೋ ಖುಷಿ ಇರುತ್ತೆ ಜನರಿಗೆ. ಸೊ ಅಂಥ ಸ್ಲ್ಯಾಬು ಚೆನ್ನಾಗಿ ಬರ್ಬೇಕು ಸರ್ ಅನ್ನೋದು ಭಾಳ ಜನರ ಒಂದು ಇದು. ನಾನು ಫಸ್ಟ್ ಕೇಳುವಂಥದ್ದು, ಈ ಸ್ಲ್ಯಾಬನ್ನು ಈ ಇರೋ ವರ್ಕರ್ ಜೊತೆ ಸೇರಿ ಹಾಕೋದು ಒಳ್ಳೇದು ಅಥವಾ ಈ ಗ್ಯಾಂಗನ್ನು ಕರ್ಸ್ಬಿಟ್ಟು ಹಾಕ್ತಾರಲ್ಲ ಅದು ಸರಿನಾ ಸರ್? ಇವಾಗ ಯಾಕಂದರೆ ಗ್ಯಾಂಗ್ನ ಕರ್ಸಿದ್ರೆ ನಮಗೆ ಒಂದು ಅಡ್ವಾಂಟೇಜ್ ಏನಂತ ಹೇಳಿದ್ರೆ ನಮಗೆ ಮಿಕ್ಸಿಂಗ್ ಕ್ಲೀನಾಗಿ ಆಗುತ್ತೆ. ಯಾಕಂದರೆ ಇವಾಗ ನಾವು ಇರೋ ವರ್ಕರ್ಸ್ ಹತ್ರ ಮಾಡಿಸ್ತೀವಿ ಅಂದರೆ ಏನಾಗುತ್ತೆ, ನಮಗೆ ಅಲ್ಲಿ ಮಿಕ್ಸಿಂಗಿಗೆ ನಾವು ಮ್ಯಾನ್ಯಲಿನೇ ಮಾಡ್ಕೋಬೇಕಾಗತ್ತೆ. ಇವಾಗ ಮಡ್ಡಿ ಹೆಂಗೆ ಹೊಡಿತೀವಲ್ಲ, ಪ್ಲಾಸ್ಟಿಂಗ್ ಹೆಂಗೆ ಮಾಡ್ತೀವಲ್ಲ ಆ ಥರ ಆಗೋಗ್ಬಿಡುತ್ತೆ. ಅವಾಗ ಏನಾಗುತ್ತೆ, ಮಿಕ್ಸಿಂಗ್ ರೇಷಿಯೋ ಕರೆಕ್ಟಾಗಿ ಬರೋಲ್ಲ. ಆಮೇಲೆ ಇವಾಗ ಓಕೆ ನಾನೇನು ಮಷಿನ್ ಏರ್ ಮಾಡಿ ಆಮೇಲೆ ಇರೋ ಲೇಬರ್ ಹತ್ರ ಹಾಕ್ಸ್ತೀನಿ ಅಂತಂದ್ರೂ ಅವರಷ್ಟು ಸ್ಕಿಲ್ಡಾಗಿ ಮಾಡೋಕ್ಕಾಗಲ್ಲ. ಗ್ಯಾಂಗರ್ ಸ್ಕಿಲ್ಡಾಗಿ ಮಾಡೋಕ್ಕಾಗಲ್ಲ. ಅವ್ರು ಜಾಸ್ತಿ ಜನ ಇರ್ತಾರೆ, ಪಟ ಮಾಡೋದಂತಾಗುತ್ತೆ. ಆಮೇಲೆ ಆನ್ ಟೈಮಲ್ಲಿ ಮುಗಿದೋಗುತ್ತೆ. ಟೈಮ್ ಇಂಪಾರ್ಟೆಂಟ್. ಹೌದು ಸರ್. ಯಾಕಂದರೆ ಕಾಂಕ್ರೀಟ್ ದಿನ ಅಂತ ಹೇಳಿದ್ರೆ ನಮ್ಗೆ ಎಕ್ಸ್ಟ್ರಾ ಲೇಬರ್ಸ್ ಬೇಕಾಗುತ್ತೆ. ಅಂದರೆ ಸ್ಪೇರ್ ಆಗಿ ಇರಬೇಕಾಗುತ್ತೆ ಸರ್. ಯಾಕಂದರೆ ನಮಗೆ ಸಾಕಷ್ಟು ಹೆಡ್ಏಕ್ಸ್ ಬರುತ್ತೆ. ಇವಾಗ ನೀರು ಖಾಲಿ ಆಗಿಬಿಡುತ್ತೆ, ಇಲ್ಲ ಕರೆಂಟ್ ಹೋಗ್ಬಿಡುತ್ತೆ, ಏನೋ ಒಂದು ಇವಾಗ ವೈಬ್ರೇಟರ್ ಕೈ ಕೊಟ್ಬಿಡುತ್ತೆ, ಮಷಿನ್ ಕೆಟ್ಟೋಗುತ್ತೆ, ಏನಾದ್ರು ಒಂದು ತಲೆನೋವು ಆಗುತ್ತೆ. ಬಟ್ ನಮ್ಗೆ ಹಂಗಂತ ಹೇಳ್ಬಿಟ್ಟು ಇವತ್ತು ಅರ್ಧ ಸ್ಲ್ಯಾಬ್ ಹಾಕಿ ನಾಳೆ ಅರ್ಧ ಹಾಕ್ತೀವಿ ಅಂತಂತೆ ಹಂಗಾಗೋದಿಲ್ಲ ಸರ್. ಅದಕ್ಕೆ ನಮಗೆ 10 ಜನ ರಿಕ್ವೈರ್ಮೆಂಟ್ ಇದ್ದಾರೆ ಅಂತಂತ ಹೇಳಿದ್ರೆ ನಮ್ಮ ಹತ್ರ ಒಂದು 15 ಜನರೇ ಇರಲೇಬೇಕು. ಸೊ ಅದು ಗ್ಯಾಂಗೋರ್ ಇದ್ರೆ ಬೆಟರು. ಗ್ಯಾಂಗೋರ್ ಬಂದರೂ ಕೂಡ ನಾವು ಎಷ್ಟು ಜನ ಇರಬೇಕು ಅವತ್ತು? ಅದೇ ಸರ್, ನಮ್ಮವರು ಕೆಲಸ ಇರಲಿ ಇಲ್ದೇನೆ ಹೋಗ್ಲಿ ಒಂದು 2-3 ಜನರು ಎಕ್ಸ್ಟ್ರಾ ಇರಬೇಕು. ಒಂದು ಮೇಸ್ತ್ರಿ 1-2 ಆಳು ಇರಬೇಕು. 2 ಆಳಾರು ಎಕ್ಸ್ಟ್ರಾ ಇರಬೇಕು, ಸಾಕಲ್ವಾ? ಓಕೆ. ಆಮೇಲೆ ಸ್ಲ್ಯಾಬ್ ಹಾಕೋ ಸಮಯದಲ್ಲಿ ಕೆಲವೊಂದು ವಿಚಾರಗಳನ್ನ ಕೇಳ್ತೀನಿ. ಫಸ್ಟ್ ಬರೋದು ಸೆಂಟ್ರಿಂಗ್. ಹೌದು ಸರ್. ಕೆಳಗಡೆ ಸೆಂಟ್ರಿಂಗ್ ಹೊಡ್ಕೊಳ್ಬೇಕಾಗುತ್ತೆ. ಸೊ ನಾವು ಸೆಂಟ್ರಿಂಗ್ ಹೊಡ್ಕೊಬೇಕಾದ್ರೆ ಏನೇನು ಪ್ರಿಕಾಷನ್ಸ್ ತಗೊಬೇಕು ಸರ್? ಸೆಂಟ್ರಿಂಗ್ ಹೊಡಿಬೇಕಾದ್ರೆ ನಾವು ಪ್ರಿಕಾಷನ್ಸ್ ಅಂತ ಹೇಳಿದ್ರೆ ಫಸ್ಟ್ ಥಿಂಗು ಅದೇ ಆಸ್ ಪರ್ ಡ್ರಾಯಿಂಗ್ ನಡೀತಾ ಇದೆ ಅಂತ ನೋಡ್ಕೋಬೇಕು. ಬಟ್ ಅದೆಲ್ಲ ನಮಗೆ ಆಗಿದೆ ಅಂತ ಹೇಳಿದ್ರೆ ಜಸ್ಟ್ ಒಂದು ತಮ್ಮ ರೂಲಲ್ಲಿ ಒಂದು ಬೇಸಿಕ್ ಆಗಿ ನೋಡ್ತೀವಿ ಅಂತಂದ್ರೂ ಆ ಲೆವೆಲ್ಸ್ ಚೆಕ್ ಮಾಡ್ಕೋಬೇಕಾಗತ್ತೆ. ಅಂದ್ರೆ 0 ಲೆವೆಲಲ್ಲಿ ಹೊಡೆದಿದ್ದಾನ ಪ್ರಾಪರ್ ಆಗಿ ನೋಡ್ಬೇಕಾಗತ್ತೆ. ಮತ್ತೆ ಏನಾದ್ರು ಬೀಮ್ಸ್ ಬಂದಿತ್ತು ಅಂದ್ರೆ ಬೀಮ್ ಸ್ಪೇಸಿಂಗ್ ಚೆಕ್ ಮಾಡಬೇಕಾಗತ್ತೆ. ಅದು ಯಾಕಂದ್ರೆ ಕೆಳಗಡೆ ಹಿಂಗೊಂದು 6 ಇಂಚ್ ಕೊಟ್ಟಿರ್ತಾನೆ, ಹಿಂಗೆ ಸ್ಲೋಪ್ ಹೊಡೆದು ಬಿಟ್ಟಿರ್ತಾನೆ ಬೀಮ್, ಸ್ವಲ್ಪ ಹಿಂಗೆ ಬಂದಿರುತ್ತೆ, ಹಂಗೆ ಮಾಡಬಾರ್ದಲ್ವಾ? ಅವನ್ನೆಲ್ಲನೂ ಕ್ಲೀನಾಗಿ ಕರೆಕ್ಟಾಗಿ ಕರೆಕ್ಟಾಗಿ ಕಟಿಂಗ್ ಸರಿಯಾಗಿ ಬರಬೇಕು. ಹೌದು ಸರ್, ಅದೆಲ್ಲ ಪ್ರಾಪರ್ ಆಗಿರಬೇಕು. ಆ್ಯಂಡ್ ಆಮೇಲೆ ಇನ್ನೊಂದು ಏನಂದರೆ ಇದರಲ್ಲಿ ಸ್ವಲ್ಪ ಟೆಕ್ನಿಕಲ್ ಥಿಂಗ್ ಏನಂತಂದರೆ, ಇವಾಗ ಬಾಟಮ್ ಹೊಡೆದಿರ್ತಾನೆ ಅಂತ ಇಟ್ಕೊಳ್ಳಿ ಸರ್, ಈ ಗೋಡೆಗೆ ಸೈಡ್ ಹೊಡಿತೀವಿ ಅಂತ ಹೇಳಿದ್ರೆ ಸೈಡ್ನ ನಾವು ಸ್ವಲ್ಪ ಈ ಕಡೆ ಹಿಂಗೆ ಸ್ವಲ್ಪ ಒಂದು 2-3 mm ಈ ಕಡೆ ಟಿಲ್ಟ್ ಮಾಡಿನೇ ಹೊಡೆದಿರಬೇಕು. ಒಳಗಡೆ ಬೆಂಡಿಂಗ್ ಇರಬೇಕು. ಹಾಕಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಇವಾಗ ಬೀಮ್ಗೆ ಒಳಗಡೆ ಕಾಂಕ್ರೀಟ್ ಹೋಯ್ತು ಅಂತ ಹೇಳಿದ್ರೆ
ಅದು ಸ್ವಲ್ಪ ಪ್ರೆಷರ್ಗೆ ಸ್ವಲ್ಪ ಓಪನ್ ಅಪ್ ಸ್ವಲ್ಪ ಓಪನ್ ಅಪ್ ಆಗುತ್ತೆ. ಓಪನ್ ಅಪ್ ಆಗುತ್ತೆ. ಅಂದ್ರೆ ತುಂಬಾ ತೀರಾ ಅರ್ಧ ಇಂಚ್ ಆ ಥರ ಎಲ್ಲ ಇರಬೇಕು. ಸ್ವಲ್ಪ ಸ್ಲೈಟ್ ಆಗಿ ಒಂದು ಲೆಕ್ಕದಲ್ಲಿ ಮಾಡಬೇಕು ಅಂತ ಇದ್ರೆ ಚೆನ್ನಾಗಿರುತ್ತೆ. ಓಕೆ. ಇವನ್ನೆಲ್ಲಾನು ಏನಾದ್ರು ಶೆಡ್ರಿಂಗ್ ಅವರೇ ಮಾಡ್ಕೊಂತಾರೆ. ಬಟ್ ಸ್ಟಿಲ್ ನಮ್ಮ ಕಡೆಯಿಂದ ಏನಾದ್ರು ನಾವು ಡಬಲ್ ಕ್ರಾಸ್ ಚೆಕ್ ಮಾಡ್ತೀವಿ ಅಂತ ಹೇಳಿದ್ರೆ ಇವನ್ನೆಲ್ಲ ಕ್ರಾಸ್ ಚೆಕ್ಸ್ ನಾವು ಮಾಡ್ಬೋದು. ಓಕೆ. ಅಂಡ್ ಇನ್ನೊಂದು ಸ್ಲ್ಯಾಬಿನ ದಪ್ಪ ನೀವು ಹೇಳೋದು ಯಾವುದು ಬೆಸ್ಟ್ ಸರ್? ಸ್ಲ್ಯಾಬ್ ಥಿಕ್ನೆಸ್ ಬಂದ್ಬಿಟ್ಟು ನಮಗೆ ಮಿನಿಮಮ್ ನಮಗೆ 125 mm ಇರಲೇಬೇಕು. 125 mm ಇಂಚಲ್ಲಿ ಅಂತ ಹೇಳ್ಬೇಕಂದ್ರೆ ಇಂಚಸ್ ಅಲ್ಲ ಅಂದ್ರೆ ನಮಗೆ 5 ಇಂಚಸ್ ಸರ್. ಮಿನಿಮಮ್ 5 ಇಂಚಸ್ ಕಂಪಲ್ಸರಿ ಇರಲೇಬೇಕಾಗುತ್ತೆ. ಅದಕ್ಕಿಂತ ಕಮ್ಮಿ ನಾವು ಕ್ಯಾಸ್ಟ್ ಮಾಡಂಗೇ ಇಲ್ಲ, ಮಾಡಬಾರ್ದು ಅಂತ ಮಾಡಂಗೇ ಇಲ್ಲ. ಯಾಕಂದ್ರೆ ಅದು ನಮಗೆ ಲೋಡ್ ಐತಲ್ಲ. ಆಮೇಲೆ ನಮ್ಗೇನಾದ್ರು ಇವಾಗ ಏನಾರು ಅದರಲ್ಲೂ ಬೇರೆ ಬೇರೆ ಮೆಥಡ್ಸ್ ಏನೋ ಬಾಟಮ್ ಸಪೋರ್ಟ್ ಇದೆ, ಇಲ್ಲ ಡಕ್ ಶೀಟ್ ರೂಫಿಂಗ್ ಎಲ್ಲ ಮಾಡ್ತೀವಿ. ಆ ಥರದಿದ್ದಾಗ ನಮಗೆ 3 ಇಂಚಸ್ 2.5 ಇಂಚಸ್ ಕಾಂಕ್ರೀಟ್ ಕೂಡ ಬರುತ್ತೆ. ಬಟ್ ರೆಗ್ಯುಲರ್ ಸ್ಲ್ಯಾಬ್ಗೆ ನಾವೇನು ಸೆಂಟ್ರಿಂಗ್ ಹೊಡೆದು ಕಾಂಕ್ರೀಟ್ ಹಾಕ್ತೀವಲ್ಲ ಅದಕ್ಕೆ ಮಿನಿಮಮ್ 5 ಇಂಚ್ ಥಿಕ್ನೆಸ್ ಇರಲೇಬೇಕು. 5 ಇಂಚ್ ಇರಲೇಬೇಕು. ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ, ನಾನು ನಿಮ್ಮ ಕನ್ನಡಕ ಅವರ. ನೀವೇನಾದರೂ ನಿಮ್ಮ ಕನಸಿನ ಮನೆಯನ್ನ ನನಸಾಗಿಸ್ಕೋಬೇಕು ಅಂತ ಇದ್ರೆ ನಾನು ನಿಮಗೆ ರೆಕಮೆಂಡ್ ಮಾಡುವಂಥದ್ದು RCC ರಿಲಯಬಲ್ ಕನ್ಸಲ್ಟೆಂಟ್ಸ್ ಆ್ಯಂಡ್ ಕನ್ಸ್ಟ್ರಕ್ಷನ್. ಹೌದು ವೀಕ್ಷಕರೇ, ಇಡೀ ಬೆಂಗಳೂರಲ್ಲಿ ಯಾರು ಕೂಡ ಈ ರೇಟಲ್ಲಿ ಮಾಡ್ಕೊಳ್ಳಲ್ಲ. 1575 ರೂಪಾಯಿಂದ ಇವರು ಪ್ಯಾಕೇಜಸ್ಗಳು ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು. ಇವರ ಬಳಿ 9 ಪ್ಯಾಕೇಜಸ್ಗಳಿದೆ. ನಿಮ್ಮ ಅಗತ್ಯಕ್ಕೆ ತಕ್ಕಾಗಿ ಯಾವ ಪ್ಯಾಕೇಜಸನ್ನು ಬೇಕಾದರೂ ಕೂಡ ನೀವು ಚೂಸ್ ಮಾಡ್ಬೋದು. ಅಷ್ಟೇ ಅಲ್ಲ, RCCಲಿ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಸಿಗುತ್ತೆ, ಒಳ್ಳೆ ಬೆಲೆ ಸಿಗುತ್ತೆ. ಪ್ರತಿ ತಿಂಗಳು ಕೂಡ ಯಾವುದಾದ್ರೂ ಒಂದು ಆಫರ್ ಅಂತೂ ನಡೀತಾನೆ ಇರುತ್ತೆ. ಸೊ ಇನ್ಯಾಕ್ ತಡ, ಈ ಕೂಡಲೇ ಸ್ಕ್ರೀನ್ ಮೇಲೆ ಬರ್ತಾ ಇರೋಂಥ ನಂಬರ್ ಮೂಲಕ RCC ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಕನಸಿನ ಮನೆಯನ್ನು ನನಸಾಗಿಸ್ಕೊಳ್ಳಿ ವೀಕ್ಷಕರೇ. ನಮಸ್ಕಾರ. ಆಮೇಲೆ ಇನ್ನೊಂದು ನೆಕ್ಸ್ಟ್ ಬರ್ತಾ ಇರುವಂಥದ್ದು ಲೈಕ್ ಮಾಡುವ ಸಮಯ ನೀವು ಹೇಳ್ತಾ ಇರೋದು ಯಾವ ಸಮಯದಲ್ಲಿ ನಾವು ಕಾಸ್ಟಿಂಗ್ ಸ್ಟಾರ್ಟ್ ಮಾಡಬಿಡ್ಬೋದು ಸರ್? ಯೂಶಲಿ ಇದು ಸಮಯ ಅಂತ ನೋಡೋದಾದ್ರೆ ನಾವು ಮಾರ್ನಿಂಗ್ ಸ್ಟಾರ್ಟ್ ಮಾಡಿದ್ರೆ ಒಳ್ಳೇದು. ಅರ್ಲಿ ಮಾರ್ನಿಂಗ್ ಸ್ಟಾರ್ಟ್ ಮಾಡಿದ್ರೆ ಒಂದು 6 o'clock 7 o'clock ಸ್ಟಾರ್ಟ್ ಮಾಡಿದ್ರೆ ದಟ್ ಈಸ್ ಅ ಬೆಸ್ಟ್ ಟೈಮಿಂಗ್ಸ್. ಬಟ್ ಏನಾಗುತ್ತೆ, ನಮ್ಗೆ ಆಲ್ ಟೈಮ್ ಗ್ಯಾಂಗ್ ಅವರು ಒಂದೇ ಟೈಮ್ ಸಿಗಲ್ಲ, ಅಷ್ಟು ಬೇಗ ಬರಲ್ಲ ಕೆಲವು. ಯಾಕಂದ್ರೆ ಒಂದ್ ದಿನಕ್ಕೆ 2 ಕಡೆ ಕ್ಯಾಶ್ ಮಾಡ್ತಾ ಇರ್ತಾರೆ. ಆ ಥರದ್ದೇನೋ ಹೆಡ್ಡೇಕ್ಸ್ ಇರುತ್ತೆ. ಇಲ್ಲಾಂದ್ರೆ ನಮ್ಗೆ RMCಗೆ ಹೋಗ್ತೀವಿ ಅಂದ್ರೆ RMC ಆ ಟೈಮಲ್ಲಿ ಸಿಗಲ್ಲ. ಆ ಥರದ್ದೆಲ್ಲ ಹೆಡ್ಡೇಕ್ಸ್ ಇರೋದ್ರಿಂದ ಥ್ರೂಔಟ್ ಡೇ ಹಾಕಿದ್ರೆ ನಡೆಯುತ್ತೆ. ಬಟ್ ಸ್ವಲ್ಪ ಕೂಲ್ ವೆದರ್ ಇದ್ರೆ ಒಳ್ಳೇದು ಸರ್. ಕೂಲ್ ವೆದರ್ ಇದ್ರೆ ಒಳ್ಳೇದು. ಆ ವೆದರ್ ಅಲ್ಲಿ ಕ್ಯಾಶ್ ಮಾಡ್ಬೋದು. ಬಟ್ ಆಮೇಲೆ ಓವರ್ ಆಲ್ ಪೀರಿಯಡ್ ತಗೊಂತೀವಿ ಅಂತ ಇಟ್ಕೊಳ್ಳಿ. ಈಗ ನಾವು ಟೋಟಲ್ ಒಂದು ವರ್ಷದಲ್ಲಿ ಯಾವಾಗ ಚೆನ್ನಾಗಿದೆ ಹೇಳೋದಾದ್ರೆ ನಮ್ಗೆ ಡಿಸೆಂಬರ್ ಜನವರಿ ಸೀಸನ್ ಬರುತ್ತೆ. ಅದು ಅವಾಗ ಜಾಸ್ತಿ ಥ್ರೂಔಟ್ ಇಂಡಿಯಾದಲ್ಲಿ ಹೈಯೆಸ್ಟ್ ಕೋಲ್ಡ್ ಬರೋದು ಜನವರಿ ಟೈಮಲ್ಲೇನೆ. ಆ ಟೈಮಲ್ಲಿ ಸ್ಲ್ಯಾಬ್ ಕ್ಯಾಶ್ ಮಾಡಿದ್ರೆ ಒಳ್ಳೇದು ಸರ್, ತುಂಬಾ ಒಳ್ಳೇದು. ಒಳ್ಳೇದು. ಬಟ್ ಮಲ್ಟಿಪಲ್ ಸ್ಲ್ಯಾಬ್ಸ್ ಇದ್ದಾಗ ಆ ತರ ಮಾಡಕ್ ಆಗೋದಿಲ್ಲ. ಬಟ್ ಏನಾದ್ರು ಇವಾಗ ಜನಗಳಿಗೆ ಒಂದೇನು ಕನ್ಫ್ಯೂಷನ್, ಸಿಂಗಲ್ ಸ್ಲ್ಯಾಬ್ ಸ್ಲ್ಯಾಬ್ ಏನಾದ್ರು ಇದ್ರೆ ಆ ಟೈಮಲ್ಲಿ ಆಗಸ್ಟ್ ಅಥವಾ ಅಕ್ಟೋಬರ್ದಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ರೆ ಆಲ್ಮೋಸ್ಟ್ ಜನವರಿಗೆಲ್ಲ ಸ್ಲ್ಯಾಬ್ ಹಾಕೋಬಹುದು. ಸಿಂಗಲ್ ಸ್ಲ್ಯಾಬ್ ಆದ್ರೆ ಮಾತ್ರ ವೀಕ್ಷಕರೇ. ಸೊ ನೆಕ್ಸ್ಟ್ ಬರ್ತಾ ಇರುವಂತದ್ದು ಈ ಕಂಬಿ ಎಲ್ಲ ಕಟ್ಟಿರ್ತೀವಿ. ಸೊ ಸ್ಲ್ಯಾಬಿನ ದಿನ ಕಾಂಕ್ರೀಟ್ ಬಿಟ್ಟು ಇನ್ನೇನೇನು ವರ್ಕ್ ಇರುತ್ತೆ ಸರ್? ಕಾಂಕ್ರೀಟ್ ಬಿಟ್ಟು ಬೇರೆ ಏನು ಇಟ್ಕೋಬಾರ್ದು ಸರ್. ಎಲೆಕ್ಟ್ರಿಕಲ್ ಎಲ್ಲ ಒಂದಿನ ಮುಂಚೆನೆ ಮಾಡಿಟ್ಟಿರ್ಬೇಕು. ಅದು ಹಿಂದಿನ ದಿನನೇ ದಿನನೇ ಮಾಡಿಟ್ಟಿರ್ಬೇಕು. ಸ್ಲ್ಯಾಬಿನ ದಿನ ಏನಂತಂದ್ರೆ ಏನು ಕೆಲಸ ಇರಬಾರ್ದು, ಕ್ಲೀನಾಗಿ ಇನ್ಕ್ಲೂಡಿಂಗ್ ಕ್ಲೀನಿಂಗ್ ಕೂಡ ಮುಗಿದಿರಬೇಕು, ರೆಡಿ ಇರಬೇಕು. ಕಾಂಕ್ರೀಟ್ ಬಂತಂದ್ರೆ ಪೋರ್ ಮಾಡಬೇಕು, ಕ್ಲೋಸ್ ಮಾಡಿಬಿಟ್ಟು ವೈಬ್ರೇಟರ್ ಅದೆಲ್ಲ ರೆಡಿ ಇಟ್ಕೋಬೇಕು. ಕಂಬಿ ಕಟ್ಟೋದು ಸ್ವಲ್ಪ ಬಾಕಿ ಇದೆ, ಎಲೆಕ್ಟ್ರಿಕಲ್ ಸ್ವಲ್ಪ ಬಾಕಿ ಇದೆ ಅಂದ್ರೆ ಅವತ್ತು ಹಾಕ್ಸ್ಲೇಬಾರ್ದು. ಅವತ್ತಂದ್ರೆ ಸರ್ ಸ್ವಲ್ಪ ಹಾಫ್ ಅನ್ ಅವರ್ ಕೆಲಸ 1 hour ಕೆಲಸ ಇದ್ರೆ ಮ್ಯಾನೇಜ್ ಮಾಡ್ಬೋದು, ಏನಾದ್ರು ಒಂದು ಸ್ವಲ್ಪ ಇದೆ ಅಂತಂದ್ರೆ. ಬಟ್ ಈಗ ಇವತ್ತೇ ಎಲೆಕ್ಟ್ರಿಕ್ ಮಾಡಿ ಇವಾಗ ಅವನ್ನ ಇನ್ನೂ ಎಲೆಕ್ಟ್ರಿಷಿಯನ್ ಬಿಟ್ಕೊಟ್ಟೇ ಇರಲ್ಲ, ಆಲ್ರೆಡಿ ಕಾಂಕ್ರೀಟ್ ಸ್ಟಾರ್ಟ್ ಮಾಡ್ತೀವಿ, ಆ ಥರದ್ದೆಲ್ಲ ಮಾಡ್ಬೋದು. ಬಟ್ ಅದು ರಿಕ್ವೈರ್ಮೆಂಟ್ ಇಲ್ಲ ಅಂತಂತ. ಓಕೆ. ಆಮೇಲೆ ನೆಕ್ಸ್ಟ್ ಬರುವಂತ ಇರ್ತದ್ದು ಮೇನ್ ಆಗಿ ಬರೋದು ಸ್ಲ್ಯಾಬ್ ಅಲ್ಲಿ ನಮ್ಮ ರೀಇನ್ಫೋರ್ಸ್ಮೆಂಟ್ TMP ಕಂಬಿಗಳು. ಫಸ್ಟ್ ಹೇಳಿ ನಮಗೆ ಯಾವ ಸೈಜಿನ ಕಂಬಿಗಳನ್ನ ನಾವು ಕಾಂಬಿನೇಷನ್ ಅಲ್ಲಿ ಯೂಸ್ ಮಾಡ್ಬೇಕು ಸರ್? ನಮಗೆ ಇವಾಗ ಮೇಜರ್ ಆಗಿ ಸ್ಲ್ಯಾಬ್ಗೆ ರೀಇನ್ಫೋರ್ಸ್ಮೆಂಟ್ ಅಂತ ಬರೋದೇನೆ ನಮಗೆ ಮೈನ್ ಬಾರ್ಸ್ ಮತ್ತೆ ಡಿಸ್ಟ್ರಿಬ್ಯೂಷನ್ ಬಾರ್ಸ್ ಅಂತ ಬರುತ್ತೆ ಸರ್. ಅದು ಬಿಟ್ಟರೆ ಕಾಲಮ್ಸು ಬೀಮ್ಸ್ ಅದೆಲ್ಲ ಬರುತ್ತೆ. ಕಾಲಮ್ಸು ಬೀಮ್ಸ್ಗೆ ಹೋದ್ವಿ ಅಂತಂದ್ರೆ ಮಿನಿಮಮ್ ನಾವು 12 mm ಇಂದಾನೆ ಸ್ಟಾರ್ಟ್ ಆಗಬೇಕಾಗುತ್ತೆ. 12 mm ಇಂದ ಸ್ಟಾರ್ಟ್ ಆಗಬೇಕಾಗುತ್ತೆ. 12 mm 16 20 mm ಅದೆಲ್ಲ ಬಂದ್ಬಿಡುತ್ತೆ. ಬಟ್ ಸ್ಲ್ಯಾಬ್ಗೆ ಅಂತಂತ ಹೇಳಿದ್ರೆ ಪರ್ಟಿಕ್ಯುಲರ್ಲಿ ನಮಗೆ 8 mm ಸ್ಟಾರ್ಟಿಂಗ್ ಸರ್. ಅದಕ್ಕಿಂತ ಕಡಿಮೆ ಯೂಸ್ ಮಾಡಂಗಿಲ್ಲ. 6 mm ರಾಡ್ಸ್ ಇವಾಗ ಏನು ಬರ್ತಾನೂ ಇಲ್ಲ. ಬಟ್ ಬಂದು ಏನು ಬೈ ಚಾನ್ಸ್ ಸಿಕ್ತು ಅಂತಂದ್ರೆ ನಾವು ಹಾಕಂಗೇನಿಲ್ಲ. ಬಟ್ 8 mm ವೆರಿ ಸ್ಟಾರ್ಟಿಂಗ್ ಆಗುತ್ತೆ. 8 mm 10 mm 12 mm ಗಂಟ ನಾವು ಸ್ಲ್ಯಾಬ್ ಕಾಂಬಿನೇಷನ್ ಅಲ್ಲಿ ಹಾಕ್ಬೋದು. ಬಟ್ ಇದೇನಂತಂದ್ರೆ ಸರ್, ಇವಾಗ ಮೈನ್ ಬಾರ್ಸ್ ಇತ್ತು ಅಂತ ಇಟ್ಕೊಳ್ಳಿ. ಮೈನ್ ಬಾರ್ಸ್ ನಮ್ಗೆ ಏನಂತ ಹೇಳಿದ್ರೆ ಮ್ಯಾಕ್ಸಿಮಮ್ ಸ್ಪೇಸಿಂಗ್ ನಮಗೆ 300 mm ಗಂಟ ಕೊಡ್ಬೋದು ಸರ್. ಅದೇ ನಮ್ಗೇನಾದ್ರು ಇಲ್ಲ ಅಂತಂತಂದ್ರೆ 3x D ಅಂತ ಕರಿತೀವಿ ಸರ್. 3x D ಅಂತ ಹೇಳಿದ್ರೆ ನಮಗೆ ಡೆಪ್ತ್ ಆಫ್ ದ ಕಾಂಕ್ರೀಟ್ ಏನಿರುತ್ತಲ್ಲ, ಡೆಪ್ತ್ ಆಫ್ ದಿ ಕಾಂಕ್ರೀಟ್ ಇಂಟು D ಅಂತಂತಂದ್ರೆ ನಮಗೆ ಒಂದು 5 ಇಂಚ್ ಅಂತಂತಂದ್ರೆ ಇಂಟು 3 ಅಂತಂತ ಮಾಡಿದ್ರೆ ನಮಗೆ ಒಂದು
15 ಇಂಚು 16 ಇಂಚ್ ಕೊಡ್ಬೋದು ಅಂತ ಇರುತ್ತೆ ಮ್ಯಾಕ್ಸಿಮಮ್ ಲೆವೆಲ್. ಬಟ್ ಅದ್ರ ಮೇಲ್ಗಡೆ ಕೊಟ್ವಿ ಅಂತಂದ್ರೆ ಅದೇನು ವರ್ಕ್ ಮಾಡಲ್ಲ ಸರ್. ಅದೇ ಇವಾಗ ಡಿಸ್ಟ್ರಿಬ್ಯೂಷನ್ ಬಾರ್ಗೆ ಹೋದ್ವಿ ಅಂತ ಇಟ್ಕೊಳ್ಳಿ, ಡಿಸ್ಟ್ರಿಬ್ಯೂಷನ್ ಬಾರ್ಗೆ ಹೋದ್ವಿ ಅಂತ ಹೇಳಿದ್ರೆ ಅದು 5x D ಸರ್. 5x D ಇಲ್ಲ ಅಂತಂದ್ರೆ 450 mm ಅಂದ್ರೆ 1.5 D ಸ್ಪೇಸಿಂಗ್ ಕೊಡ್ಬೋದು. ಇಲ್ಲ ಅಂತಂತಂದ್ರೆ 5x D ಅಂತಂದ್ರೆ ಇವಾಗ 5 ಇಂಚ್ ಸ್ಲ್ಯಾಬ್ ಇದೆ ಅಂತ ಹೇಳಿದ್ರೆ ನಮಗೆ ಇಂಟು 5 ಮಾಡಿದ್ರೆ ಒಂದು 25 ಇಂಚಸ್ ಗಂಟ ಕೊಡ್ಬೋದು ಸರ್. ಇದು ಮ್ಯಾಕ್ಸಿಮಮ್ ಲೆವೆಲ್. ಬಟ್ ನಮಗೆ ಒಂದು ತಮ್ ರೂಲಲ್ಲಿ ನೋಡೋದಾದ್ರೆ ನಮಗೆ ಮೈನ್ ಬಾರ್ಸ್ ಬಂದ್ಬಿಟ್ಟು ನಮಗೆ 6 ಇಂಚ್ ಸ್ಪೇಸಿಂಗ್ ಇರಬೇಕಾಗತ್ತೆ. ಡಿಸ್ಟ್ರಿಬ್ಯೂಷನ್ ಬಾರ್ಸ್ ಬಂದ್ಬಿಟ್ಟು 8 ಇಂಚ್ ಸ್ಪೇಸಿಂಗ್ ಇರಬೇಕಾಗುತ್ತೆ. 150 + 200 ಅಂದ್ರೆ ಮೈನ್ ಬಾರ್ಸ್ 150 mm ಇರಬೇಕಾಗುತ್ತೆ. ಡಿಸ್ಟ್ರಿಬ್ಯೂಷನ್ ಬಾರ್ಸ್ ಬಂದ್ಬಿಟ್ಟು 200 mm ಇರಬೇಕಾಗುತ್ತೆ. ಇದು ಕಂಪಲ್ಸರಿ ಫಾಲೋ ಮಾಡಲೇಬೇಕು. ಓಕೆ. ಅಂಡ್ ಇಲ್ಲಿ ಕಟ್ಟೋ ರೀತಿ ಇರುತ್ತಲ್ವಾ, ಸಮ್ ಟೈಮ್ಸ್ ಈ ತರ ಬೆಂಡ್ ತಗೊಂತಾರೆ, ಡಬಲ್ ಮೆಶ್ ತಗೊಂತಾರೆ, ಕೆಳಗಡೆ ಒಂದು ಮೇಲ್ಗಡೆ ಒಂದು. ಇದರಲ್ಲಿ ಯಾವ್ಯಾವ ರೀತಿ ನಮ್ಗೆ ಗೊತ್ತಿಲ್ಲ, ನಾವ್ ಏನ್ ತಿಳ್ಕೊಂಡಿರ್ಬೇಕು ಇದ್ರಲ್ಲಿ? ಸರ್ ಇದ್ರಲ್ಲಿ ನಾವೇನು ತಿಳ್ಕೊಳ್ಳೋಂಥದ್ದು ಏನಿರಲ್ಲ. ಬಟ್ ಏನಂತಂದ್ರೆ ಆಸ್ ಪರ್ ಸ್ಟ್ರಕ್ಚರಲ್ ಡ್ರಾಯಿಂಗ್ ಪ್ರಕಾರನೇ ನಾವು ಮಾಡಬೇಕಾಗತ್ತೆ. ಬಟ್ ಇದ್ರಲ್ಲಿ ಏನಂತಂದ್ರೆ ಇವಾಗ ಇದಕ್ಕೊಂದು ಸಪ್ರೇಟ್ ಒಂದು ಕಂಟೆಂಟ್ ಮಾಡೋಣ ಸರ್. ಅಂದ್ರೆ ಸ್ಲ್ಯಾಬ್ ಡೀಟೇಲ್ಸ್ ಹೆಂಗಿರ್ಬೇಕು ಎಕ್ಸಾಕ್ಟ್ ಆಗಿ ಅಲ್ವಾ, ವಿತ್ ಡ್ರಾಯಿಂಗ್ ಎಲ್ಲ ತೋರಿಸ್ಕೊಂಡು ಮಾಡೋಣ ಸರ್. ನಮಗೆ 1 ವೇ ಸ್ಲ್ಯಾಬ್ 2 ವೇ ಸ್ಲ್ಯಾಬ್ ಇಲ್ಲ ಅಂತಂತಂದ್ರೆ ಇವಾಗ 2 ವೇ ಸ್ಲ್ಯಾಬ್ ಬಂದಾಗ ಹೆಂಗಿರುತ್ತೆ, 1 ವೇ ಸ್ಲ್ಯಾಬ್ ಬಂದಾಗ ಹೆಂಗಿರುತ್ತೆ, ಅಂಡ್ ಅಗೇನ್ ನಮಗೆ ಕವರಿಂಗ್ ಬ್ಲಾಕ್ಸ್ ಎಷ್ಟು ಸ್ಪೇಸಿಂಗ್ ಅಲ್ಲಿ ಕೊಡಬೇಕು, ಚೇರ್ಸ್ ಎಷ್ಟೆಷ್ಟಿಗೆ ಅಂತ ಕೊಟ್ಟಿರ್ಬೇಕು, ಅದೆಲ್ಲ ಒಂದು ಟೆಕ್ನಿಕಲ್ ಆಗಿ ಕವರಿಂಗ್ ಬ್ಲಾಕ್ಸ್ ಬಗ್ಗೆ ಹೇಳಿದ್ರೆ, ಕವರಿಂಗ್ ಬ್ಲಾಕ್ಸ್ ಅನ್ನ ನಾವು ಲೈಕ್ ಇಲ್ಲಿ ಯೂಸ್ ಮಾಡ್ಬೇಕು ಅಥವಾ ಬೇರೆ ಇಲ್ಲ ಕವರಿಂಗ್ ಬ್ಲಾಕ್ಸ್ ಯೂಸ್ ಮಾಡಬೇಕು. ಬಟ್ ಇದನ್ನು ಅಷ್ಟೇ ವೇರಿಯೇಷನ್ ಆಗ್ತಾ ಹೋಗುತ್ತೆ ಸರ್. ಡೆಪ್ತ್ ಆಫ್ ದ ಕಾಂಕ್ರೀಟ್ ಜಾಸ್ತಿ ಆದಂಗೆ ಕವರಿಂಗ್ ಬ್ಲಾಕ್ ಥಿಕ್ನೆಸ್ ಕೂಡ ಜಾಸ್ತಿ ಆಗುತ್ತೆ. ಮತ್ತೆ ಇವಾಗ ಏನಾರ ಲೈಕ್ ಸ್ವಲ್ಪ ಕೋಸ್ಟಲ್ ಏರಿಯಾದಲ್ಲಿ ಮಾಡ್ತೀವಿ ಅಂತಂದ್ರೆ ಅಲ್ಲೂ ಕೂಡ ವೇರಿಯೇಷನ್ಸ್ ಮಾಡಬೇಕಾಗತ್ತೆ. ಬಟ್ ಯೂಶಲಿ ಜನರಲ್ ಆಗಿ ಹೇಳ್ಬೇಕಂದ್ರೆ ನಮಗೆ 20 mm ಕವರಿಂಗ್ ಬ್ಲಾಕ್ಸ್ ಬೆಸ್ಟ್ ಸರ್. 20 mm ಎಷ್ಟು ಗ್ಯಾಪ್ ಅಲ್ಲಿ ಇಡಬೇಕು ಅದನ್ನ ಸರ್? ನಮ್ಗಂದ್ರೆ ಅದಕ್ಕೆ ಇಷ್ಟೇ ಗ್ಯಾಪ್ ಅನ್ನೋದಕ್ಕಿಂತ ನಮಗೆ ಅದು ಸ್ಲ್ಯಾಬ್ ಸ್ಟೀಲು ಕೆಳಗೆ ಟಚ್ ಆಗಬಾರ್ದು. ಆ ತರ ನೋಡ್ಕೊಬೇಕು. ಇವಾಗ ನಾವು ಇಲ್ಲೊಂದು ಅಲ್ಲೊಂದು ಕೊಟ್ಟಿರ್ತೀವಿ, ಟಚ್ ಆಗ್ತಾ ಇಲ್ವಾ, ಓಕೆ. ಬಟ್ ಮಧ್ಯದಲ್ಲಿ ಸ್ವಲ್ಪ ಕಾಲಿಟ್ರೆ ಟಚ್ ಆಗ್ತಾ ಐತೆ ಅಂತ ಹೇಳಿದ್ರೆ ಅಲ್ಲಿ ನಾವು ಒಂದು ಸಪೋರ್ಟ್ ಹಾಕ್ಬೇಕು. ಬಟ್ ಹಾಕ್ಲೇಬೇಕಂತ ಏನಿಲ್ಲ, ಹಾಕ್ಲೇಬೇಕಂತ ಟಚ್ ಆಗದಿರೋ ತರ ನೋಡ್ಕೋಬೇಕು. ನಾವು ಏನಂದ್ರೆ ಸುಮ್ಮನೆ ಇದ್ರೆ ಟಚ್ ಆಗಲ್ಲ, ಬಟ್ ನಾವು ಅದ್ಮೇಲೆ ಓಡಾಡಿದ್ರೂ ಕೂಡ ಟಚ್ ಆಗಬಾರ್ದು. ಯಾಕಂದ್ರೆ ಇಲ್ಲಿಂದ ಅಲ್ಲಿ ಕೊಟ್ಟಿರ್ತೀವಿ, ಕಾಂಕ್ರೀಟ್ ಹಾಕಿದ ತಕ್ಷಣ ಸ್ಟೀಲ್ ಹೋಗಿ ಕಚ್ಕೊಂಡ್ಬಿಡುತ್ತೆ ನೆಲಕ್ಕೆ. ನಮ್ಗೆ ಫಸ್ಟೇ ಕಾಣಿಸ್ತಿರಲ್ಲ ಅದು, ನಾವು ಓಡಾಡಿ ಚೆಕ್ ಮಾಡ್ಕೋಬೇಕು. ಕರೆಕ್ಟ್ ಅಂತ ಹೇಳ್ಬಿಟ್ಟು ಎಲ್ಲಾ ಕಡೆ ಕವರಿಂಗ್ ಬ್ಲಾಕ್ಸ್ ಹಾಕೋಗುತ್ತೆ, ಅವಶ್ಯಕತೆ ಇರೋದಿಲ್ಲ. ಅದನ್ನ ಎಲ್ಲೆಲ್ಲಿ ಹಾಕಿ ಅದನ್ನ ನೀವು ಸರ್ ಹೇಳ್ದಂಗೆ ಮೆಟ್ಟಿದಾಗ ಟಚ್ ಆಗಬಾರ್ದು, ಆ ತರ ನೋಡ್ಕೊಂಡ್ರೆ ತುಂಬಾ ಒಳ್ಳೆಯದು. ಆಮೇಲೆ ಇನ್ನು ಮಿಕ್ಸಿಂಗ್ ರೇಷಿಯೋ ಅದನ್ನ ನಾವು ಯಾವ ರೀತಿ ನೋಡ್ಕೊಬೇಕು ಸರ್? ಮಿಕ್ಸಿಂಗ್ ರೇಷಿಯೋ ಅಂತ ಹೇಳಿದ್ರೆ ನಮ್ಗೆ ಜನರಲಿ ಅದು ಕೂಡ ಕನ್ಫ್ಯೂಷನ್ಸ್ ಇರುತ್ತೆ. ಏನೋ ಹೆಂಗೆ ಹಾಕಬೇಕು, ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಜನರಲಾಗಿ ನಾವು ಮಿಕ್ಸಿಂಗ್ ರೇಷಿಯೋ ಅಂತಂತ ಹೇಳೋದಕ್ಕಿಂತ ನಮಗೆ ಇವಾಗ ಯೂಶಲಿ ಏನಂತಂದ್ರೆ ಸರ್ ರೆಸಿಡೆನ್ಷಿಯಲಲ್ಲಿ M20 ಮತ್ತು M25 ಗ್ರೇಡೇ ಪ್ರಿಫರಬಲ್. ಸ್ಲ್ಯಾಬಲ್ಲಿ ಯಾವುದು? ಬಟ್ ಸ್ಲ್ಯಾಬ್ಗೆ ಅಂತಂತ ಹೇಳಿದ್ರೆ ನಾವು ಏನು ಡಿಸೈನು ಮಾಡಿಸಿಲ್ಲ, ಏನು ಇಲ್ಲ ಅಂತಂದ್ರೂ ನಾವು M20 ಗ್ರೇಡ್ ಕಾಂಕ್ರೀಟ್ ಹಾಕೊಂಡ್ರೆ ಬೆಸ್ಟ್ ಅಲ್ವಾ? M25 ಹೋಗ್ಬೋದು, ಬೇಕಾದ್ರೆ ಅದು ಹೋಗ್ಬೋದು. ಬಟ್ ರಿಕ್ವೈರ್ಮೆಂಟ್ ಇಲ್ಲ, ಕಾಸ್ಟ್ ಕೂಡ ಜಾಸ್ತಿ ಆಗುತ್ತೆ. ಆಮೇಲೆ ನಮ್ಗೆ ಆ ಕೆಪಾಸಿಟಿಗೆ ಹಾರಿಜೆಂಟಲ್ ಸರ್ಫೇಸ್ಗೆ ನಮ್ಗೇನು ಬೇಕಾಗಲ್ಲ ಸರ್. ಸೊ M20 ಹಾಕ್ಸ್ಕೊಂಡ್ರೆ ಸಾಕಾಗುತ್ತೆ. ಓಕೆ. ಯೂಶುವಲಿ ಒಂದು ಮೋಲ್ಡ್ ಹಾಕೋದಿದೆ, 30-40 ಮೋಲ್ಡ್ ಹಾಕೋದಿದೆ, ಸಮಯ ಎಷ್ಟು ತಗೊಳುತ್ತೆ ಸರ್? 30-40 ಮೋಲ್ಡ್ ಹಾಕಬೇಕು ಅಂತ ಹೇಳಿದ್ರೆ ನಮಗೆ ಮಿನಿಮಮ್ ಒಂದು ಇವಾಗ RMC ಕರ್ಸಿದ್ವಿ ಅಂದ್ರೆ ಒಂದು 2-3 ಅವರ್ಸ್ ಆಗುತ್ತೆ. ಅದೇ ನಾವೇನಾರ ಗ್ಯಾಂಗ್ ಇಟ್ಕೊಂಡು ಹಾಕ್ತೀವಿ ಅಂತ ಹೇಳಿದ್ರೆ ಒಂದು 4-5 ಅವರ್ಸ್ ಆಗುತ್ತೆ. 4-5 ಅವರ್ಸ್ ಆಗುತ್ತೆ. ಓನರ್ ಆದವರು ಕೆಳಗಡೆ ಕುತ್ಕೊಂಡು ನೋಡ್ತಾ ಇರ್ಬೇಕು ಅಥವಾ ಮೇಲೆ ಹೋಗಿ ಏನಾದ್ರು ಚೆಕ್ ಮಾಡೋದು ಇರುತ್ತಾ ನಮಗೆ ಕೆಲಸ? ಸರ್ ಅಲ್ಲೇ ಅಂತ ಚೆಕ್ ಮಾಡೋದಂತ ಏನಿರಲ್ಲ. ಬಟ್ ಏನಂತಂದ್ರೆ ಮೇಲೆಗಡೆನೂ ಒಬ್ರು ಇರಬೇಕು, ಕೆಳಗಡೆನೂ ಒಬ್ರು ಇರಬೇಕು ಸರ್. ಈಗ ನಾವು ಮಿಕ್ಸಿಂಗ್ ರೇಷನ್ ನೋಡ್ತಾ ಇರಬೇಕು. ಅಂಡ್ ಆಮೇಲೆ ಅಲ್ಲಿ ಮೇಲೆ ಔಟ್ಪುಟ್ ಬಂದಾಗೂ ನಮ್ಗೆ ಗೊತ್ತಾಗುತ್ತೆ. ಎರಡರಲ್ಲಿ ಒಂದ್ ಕಡೆ ಇದ್ರೆ ಸಾಕಾಗುತ್ತೆ. ಬಟ್ ಎಕ್ಸ್ಟ್ರಾ ಇದೀವಿ ಅಂತಂದ್ರೆ ಒಬ್ರು ಮೇಲೆ ಒಬ್ರು ಕೆಳಗಡೆ ಒಬ್ರು ಇದ್ರೆ ಒಳ್ಳೇದು. ಆ ಮಿಕ್ಸ್ ಆಗಿ ಬರುತ್ತಲ್ಲ ಔಟ್ಕಮ್. ಅದೇನಾರು ಇವಾಗ ಸಿಮೆಂಟ್ ಕಡಿಮೆ ಇದೆ ಅಂದ್ರೂ ಅದು ಬಾಂಡಿಂಗ್ ಬರಲ್ಲ, ಅದು ಜಲ್ಲಿ ಸಪ್ರೇಟ್ ಆಗಿ ಕಾಣಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲ M-ಸ್ಯಾಂಡ್ ಎಲ್ಲ ಸಪ್ರೇಟ್ ಆಗಿ ಕಾಣಕ್ಕೆ ಅದು ಚೇಂಜಸ್ ಕಾಣುತ್ತೆ. ಇಲ್ಲಾಂದ್ರೆ ಕಲರ್ ಸ್ವಲ್ಪ ಡಿಫ್ರೆನ್ಸ್ ಬಂದ್ಬಿಡುತ್ತೆ. ಅದೆಲ್ಲ ಆಟೋಮೆಟಿಕ್ ಆಗಿ ಕಂಡುಹಿಡಿಬೋದು. ಓಕೆ. ಆಮೇಲೆ ಇದು ಕಾಂಕ್ರೀಟ್ ಇರುತ್ತಲ್ಲ, ನಿಮ್ಮ ಪ್ರಕಾರ ಹೇಳಿ, ಏನೋ ಕೈಯಲ್ಲಿ ಹಿಡಿದ್ರೆ ಗಟ್ಟಿಯಾಗಿ ಕುತ್ಕೋಬೇಕು ಅಥವಾ ಸ್ಲರಿ ತರ ಇರಬೇಕು? ಗಟ್ಟಿಯಾಗಿ ಕುಂತ್ಕೋಬೇಕು ಸರ್, ಕಿಡ್ಕೊಳ್ಳೋ ತರ ಸ್ಟ್ರಾಂಗ್ ಆಗಿರ್ಬೇಕು. ಅಂದ್ರೆ ಅದು ನಾವು ಸ್ಲಮ್ ಟೆಸ್ಟ್ ಅಂತ ಹೇಳ್ಬಿಟ್ಟು ಮಾಡ್ತೀವಿ. ಆ ಸ್ಲಮ್ ಟೆಸ್ಟ್ ಪಾಸ್ ಆಗ್ಬೇಕು RMC ನಲ್ಲಿ. ಸ್ಲಮ್ ಟೆಸ್ಟ್ ಬಗ್ಗೆ ಹೇಳಿ ಸರ್ ಸ್ವಲ್ಪ ನಮಗೆ. ಅಂದ್ರೆ ಸರ್ ಅದೊಂದು ಡೀಟೇಲ್ ಆಗಿ ಮಾಡಬೇಕು, ಕೋನ್ ಎಲ್ಲ ಇಟ್ಬಿಟ್ಟು ಮಾಡಬೇಕಾಗುತ್ತೆ, ಅದರಲ್ಲಿ ತುಂಬಿಟ್ಟು. ಜನರಲ್ ಆಗಿ ನಾವು ಸರ್ ಇವಾಗ ಒಂದು ನನ್ಗೇನು ಗೊತ್ತಿಲ್ಲ ಅಂತಂದ್ರೂ ಈಗ ನಾವು ಮೊಸರನ್ನ ಕಲ್ಸಿದ್ರೆ ಒಂದು ಇರುತ್ತೆ ಗೊತ್ತಾ ಸರ್ ರೇಷೋ?
ಮಸ್ತ್ ಹಿಂಗೆ ಎತ್ತಿದ್ರೆ ನಾವು ಸ್ಪೂನಿಂದ ಕೆಳಗಡೆ ಸೋರ್ಬಾರ್ದು, ಆ ಕಂಡೀಷನ್ ಈಗ ಆಚೆ ಮೊಸರಾಗ್ದಂಗೆ ಮೊಸರನ್ನ ತರ ಇರಬೇಕು ಸರ್. ಸಿಂಪಲ್ ಆಗಿ ಹೇಳ್ಬಿಡ್ತೀನಿ, ಸ್ಲಮ್ ಟೆಸ್ಟ್ ಅಂತ ಮಾಡ್ಬೋದು, ನಾವೇ ಮಾಡ್ಬೋದು ಬೇಕಂತಂದ್ರೆ. ಬಟ್ ಅದು ಟೆಕ್ನಿಕಲೇ ಇಲ್ಲ. ನಾನು ಹೇಳ್ತಾ ಇರುವಂತದ್ದು ಒಂದು ಚಿಕ್ಕ ಇದು ತಗೊಳ್ಳಿ, ಮಗ್ಗು ತಗೊಂಡು, ಚಿಕ್ಕದ ಮಗ್ಗು, ಚಿಕ್ಕ ಬಕೆಟ್ ತಗೊಂಡು ಹಾಕಿ ಕಾಂಕ್ರೀಟ್ ಅನ್ನ ಚೆನ್ನಾಗಿ ಬಡೀರಿ, ಅದನ್ನ ಉಲ್ಟಾ ಹಾಕಿ ಅದನ್ನ ತೆಗೀರಿ. ಆ ಕಾಂಕ್ರೀಟ್ ಫುಲ್ ಅಲ್ದಿದ್ರು ಒಂದು 3% ಅವ್ರು ಹೋಯ್ತು ಅಂತಂದ್ರೆ, ಬಿದೋಯ್ತು ಅಂತಂದ್ರೆ ಅದು ಗಟ್ಟಿ ಇಲ್ಲ. ಅರ್ಥ ಮಾಡ್ಕೊಳ್ಳಿ, ಇದನ್ನ ಸ್ಲಮ್ ಟೆಸ್ಟ್ ಅಂತ ಹೇಳ್ತಾರೆ. ಬಟ್ ನಾನು ಹೇಳ್ದಂಗೆ ಮಾಡೋದಲ್ಲ ಅದು. ಆಕ್ಚುಲಿ ಅದಕ್ಕೊಂದು ಕೋನ್ ಬರುತ್ತೆ, ಅದು ರೀತಿ ನೀತಿಲಿ ಮಾಡ್ಬೇಕಾಗತ್ತೆ. ಬಟ್ ನಿಮ್ಗೆ ಅದೆಲ್ಲ ಸಿಕ್ಕಿಲ್ಲ, ಮಾಡಿಲ್ಲ ಅಂತಂದ್ರೆ RMC ಅಂದ್ರೆ ಗಾಡಿಲೇ ಇರುತ್ತೆ, ಅವರೇ ತಗೊಂಡ್ಬಂದ್ಬಿಡ್ತಾರೆ. ಬಟ್ ಎಲ್ಲರ ಹತ್ರ ಇರುವುದಿಲ್ಲ ಅದು. ಸೊ ಅದಕ್ಕೋಸ್ಕರ ಬಕೆಟ್ ಅಲ್ಲೋ, ಚಿಕ್ಕದಾದಂತ ದೊಡ್ಡ ಬಕೆಟ್ ಅಲ್ಲೆಲ್ಲ ಆಗೋದಿಲ್ಲ ಅದು. ಆಕ್ಚುಲಿ ಚಿಕ್ಕದಾದಂತ ಬಕೆಟ್ ಅಲ್ಲಿ ಪೇಂಟ್ ಡಬ್ಬಗಳಿರುತ್ತೆ, ಪೇಂಟ್ ಡಬ್ಬದಲ್ಲಿ ಮಾಡೋದು ಬೆಸ್ಟ್. ಹಾಕಿ ಹಿಂಗ್ ಗೋಲ್ಟಾ ಹೊಡೀರಿ, ತೆಗೀರಿ. ಅದು ಮುಕ್ಕಾಲ್ ಭಾಗನಾದ್ರು ನಿಂತ್ಕೊಂಡಿತ್ತು ಅಂತಂದ್ರೆ ಬೆಸ್ಟ್ ಕಾಂಕ್ರೀಟ್ ಅಂತ. ಮುಕ್ಕಾಲ್ ಭಾಗ ನಿಂತ್ಕೊಂಡ್ಬಿಡುತ್ತೆ, ಯಾಕಂದ್ರೆ ಚಿಕ್ಕದ ಏರಿಯಾ ಇರುತ್ತಲ್ಲ, ಆಲ್ಮೋಸ್ಟ್ ನಿಂತ್ಕೊಳ್ಳುತ್ತೆ. ಬಟ್ ಕೋನಲ್ಲಿ ಅಂದ್ರೆ ಸ್ವಲ್ಪ ಹೈಟ್ ಇರುತ್ತೆ, ಕೋನಲ್ಲಿ ಅಂದ್ರೆ ಹೈಟ್ ಇರುತ್ತೆ, ಪರ್ಫೆಕ್ಟ್ ಆಗಿ ಬರುತ್ತೆ. ಡಬ್ಬದಲ್ಲಿ ಮಾಡ್ತೀವಿ ಅಂದ್ರೆ ಅದು 100%, ಒಂದು 90% ನಿಂತ್ಕೊಂಡ್ಬಿಡುತ್ತೆ. ಅದಕ್ಕೆ ನಾನು ಹೇಳಿದೆ ಟೆಕ್ನಿಕಲಿ ಇಲ್ಲ ಇದು, ಬಟ್ ಟೆಸ್ಟ್ ಮಾಡ್ಬೋದು. ಅದೇ ನಮ್ದು ಮಾಡ್ಕೋಬಹುದು. ನಿಂತ್ಕೊಳ್ಳುತ್ತೆ ಅಂತಂದ್ರೆ ಬೆಸ್ಟ್, ಅದು ಬಿದೋಗ್ಬಾರ್ದು, ಆ ತರ ವ್ಯವಸ್ಥೆ ಮಾಡ್ಬೇಕಾಗತ್ತೆ ಸರ್. ಆಮೇಲೆ ನೆಕ್ಸ್ಟ್ ಬರ್ತಾ ಇರುವಂತದ್ದು ಎಲ್ಲ ಮುಗೀತು, ಕಾಂಕ್ರೀಟ್ ಎಲ್ಲ ಹಾಕಿ ಮುಗಿಸಿದ್ವಿ. ಅದನ್ನ ಮೇಲ್ ಪದರದ ಮೇಲೆ ಏನ್ ಮಾಡ್ಬೇಕು ನಾವು? ಹಂಗೆ ಬಿಡ್ಬೇಕಾ ಅಥವಾ ಏನಾದ್ರು ಮಡ್ಡಿ ಇಳಿಬೇಕಾ ನಾವು? ಇಲ್ಲ ಸರ್, ಅದ್ರ ಮೇಲ್ಗಡೆ ನಾವೇನು ಮಡ್ಡಿ ಗಿಡ್ಡಿ ಏನು ಹಿಡಿಯೋದು, ಸುಮ್ಮನೆ ಹೊಡೆದ್ಬಿಟ್ಟು ಬಿಟ್ಬಿಡ್ಬೋದು. ಅದನ್ನ ಇವಾಗ ಫುಲ್ ಫಿನಿಶ್ ಆಯ್ತು ಅಂತ ಹೇಳಿದ್ರೆ ಅದೇನಾಗುತ್ತೆ ಅಂದ್ರೆ ಸರ್, ಇವಾಗ ಕ್ರ್ಯಾಕ್ಸ್ ಹೊಡ್ಕೊಳತ್ತೆ. ಇವಾಗ RMCನಲ್ಲಿ ಹಾಕಿದ್ವಿ ಅಂತಂತ ಇಟ್ಕೊಳ್ಳಿಲ್ಲ, ಗ್ಯಾಂಗಲ್ಲಿ ಹಾಕಿದ್ವಿ ಅಂತಂತ ಇಟ್ಕೊಂಡ್ವಿ ಅಂತಂದ್ರೆ ಮ್ಯಾಕ್ಸಿಮಮ್ ನಾವು ಬಿರ್ಲಾ ಯೂಸ್ ಮಾಡಿದ್ವಿ ಅಂತಂದ್ರೆ ಸರ್ ಸ್ವಲ್ಪ ಹೈಡ್ರೇಷನ್ ಜಾಸ್ತಿ ಇರುತ್ತೆ. ಅಲ್ಲೇನಾಗುತ್ತೆ, ಇಮಿಡಿಯೇಟ್ ಒಂದು 2 hours ಆದ್ಮೇಲೆ ಸ್ವಲ್ಪ ಲೈಟಾಗಿ ಏರ್ ಕ್ರ್ಯಾಕ್ಸ್ ಬರುತ್ತೆ ಸರ್. 2 ಅವರ್ಗೆ 2 hour 3 hourಗೆ ಒಣಗ್ತಾ ಇದ್ದಂಗೆ ಲೈಟಾಗಿ ಏರ್ ಕ್ರ್ಯಾಕ್ಸ್ ಬರುತ್ತೆ. ಬಟ್ ಅದಕ್ಕಂತ ನಾವೇನು ಭಯ ಬೀಳೋ ಅಷ್ಟೇ ಏನಿರಲ್ಲ. ಬಟ್ ಅದನ್ನೇನು ಮಾಡ್ಬೋದು ಅಂತಂತ ಹೇಳಿದ್ರೆ, ಇನ್ನೇನು ಪಾತಿ ಕಟ್ಟೋದು ಸ್ಟೇಜ್ ಇರುತ್ತಲ್ಲ, ಆ ಟೈಮಲ್ಲೆಲ್ಲ ಒಂದು ರೌಂಡ್ ಪರ್ಕೆ ಹೊಡೆದು ಎಲ್ಲ ರೆಡಿ ಮಾಡ್ಕೋಬೋದು. ಇಲ್ಲ ಅಂತಂದ್ರೆ ಏನೋ ಹೆಜ್ಜೆ ಅದೆಲ್ಲ ಬಿದ್ದಿದೆ ಅಂತ ಹೇಳಿದ್ರೆ ಅವಾಗ ಸ್ವಲ್ಪ ಎಲ್ಲ ಕ್ಲೀನಾಗಿ ಲೆವೆಲ್ ಮಾಡ್ಕೊಂಡು ಬರ್ಬೋದು. ಬಟ್ ಅದು ವಾಟರ್ ಪಾಯಿಂಟ್ ಮಾಡ್ತೀವಲ್ಲ, ಪಾತಿ ಕಟ್ಟೋದು, ಆ ಟೈಮಲ್ಲಿ ಕ್ಲೀನಾಗಿ ಪರ್ಕೆ ಹೊಡೆದು ಬಿಟ್ರೆ ಅವ್ರು ಸಾಯಂಕಾಲನೇ, ಬೆಳಿಗ್ಗೆ ಮೋಲ್ಡ್ ಹಾಕಿದೀವಿ, ಮಧ್ಯಾಹ್ನಕ್ಕೆ ಮುಗಿದೋಗಿದೆ ಅಂತಂದ್ರೆ ಒಂದು 2-3 hour ಬ್ರೇಕ್ ಕೊಟ್ಟರೆ ಸಾಕು, ಡ್ರೈ ಆಗಿಬಿಟ್ಟಿರುತ್ತೆ. ಸಾಯಂಕಾಲ ನೀಟಾಗಿ ಪರ್ಕೆ ಹೊಡೆದು ಅದಕ್ಕೆ ಕ್ಲೀನಾಗಿ ವಾಟರ್ ಪಾಯಿಂಟ್ ಮಾಡಿದ್ರೆ ಅದು ಸಾಯಂಕಾಲನೇ ಕಟ್ಬಿಡ್ಬೇಕು. ಸಾಯಂಕಾಲನೇ ಕಟ್ಟಿದ್ರೆ ನಡೆಯುತ್ತೆ ಸರ್. ಓಕೆ, ಕೆಲವರು ಮರುದಿನ ಕಟ್ತಾರಲ್ಲ ಸರ್. ಅದೇ ಅವಾಗ ಏನಂದ್ರೆ ಸರ್, ಈಗ 6 ಗಂಟೆಗೆ 7 ಗಂಟೆಗೆ ಸ್ಲ್ಯಾಬ್ ಮುಗಿದೋಗಿದೆ ಅಂತಂದ್ರೆ ಅವಾಗ ಏನು ಮಾಡೋಕ್ಕಲ್ಲ, ಬೆಳಿಗ್ಗೆ 6 ಗಂಟೆಗೆ ಕಟ್ಟಬೇಕು. ಓಕೆ 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 ಓಕೆ, ನಾವು ಸ್ವಲ್ಪ ಡ್ರೈ ಆಗ್ಬೇಕಲ್ಲ. ಬಟ್ ಬೆಳಿಗ್ಗೆ ಕಾಂಕ್ರೀಟ್ ಮಾಡಿದ್ರೆ ಅದೊಂದು ಅಡ್ವಾಂಟೇಜ್ ಸರ್. ಮಧ್ಯಾಹ್ನ 1 ಗಂಟೆ ಒಳಗೆ ಮುಗಿದೋಗುತ್ತೆ. ಒಂದು ಸಾಯಂಕಾಲ 4 ಗಂಟೆ ಅಷ್ಟೊತ್ತಿಗೆ ಡ್ರೈ ಆಗ್ಬಿಟ್ಟು ಪಾತಿ ಕಟ್ಬೋದು ನಾವು. ಪಾತಿ ಕಟ್ಬಿಟ್ಟು ಬಿಟ್ಬಿಟ್ರೆ ಲೈಟಾಗಿ ನೀರು ಹೊಡೆದ್ಬಿಟ್ಟು ಮನೆ ಮುಂದೆ ಹೊಡಿತೀವಲ್ಲ, ಆ ಥರ ನೀರು ಚಿಮುಕ್ಸ್ಬಿಟ್ಟು ಅದು ಪಾತಿ ಕಟ್ಬಿಟ್ಟು ಬಿಟ್ಬಿಟ್ರೆ ಬೆಳಗ್ಗೆ 6 ಗಂಟೆಗೆ ನೀರು ತುಂಬಿಸ್ಬಿಡ್ಬೋದು. ಅದು ಬೆಸ್ಟ್ ಆಪ್ಷನ್. ಓಕೆ ಓಕೆ, ನೀರು ತುಂಬಿಸಿದ್ಮೇಲೆ ಎಷ್ಟು ದಿನ ಬಿಡ್ಬೇಕು ನಿಮ್ಮ ಪ್ರಕಾರ ಸರ್? ಕ್ಯೂರಿಂಗ್ ಅಂತಂತ ಹೋದ್ರೆ ನಮಗೆ 7 to 14 days ಕಂಪಲ್ಸರಿ ಬಿಡಬೇಕು. 14 ದಿನ ಅಂತೂ ಬಿಡಲೇಬೇಕು. ಒಳಗಡೆ ನಮಗೆ 90% ಸ್ಟ್ರೆಂತ್ ಅಚೀವ್ ಆಗ್ಬಿಡುತ್ತೆ. ತುಂಬಾ ಜನ ಏನು ಮಾಡ್ತಾರೆ ಅಂತಂತಂದ್ರೆ ಆ ನೀರನ್ನ ಲೈಕ್ ಒಣಗೋದಕ್ಕೆ ಒಂಚೂರು ಬಿಡಬಾರ್ದಾ ಅಥವಾ ತುಂಬಿಸೇ ಇರಬೇಕಾ ಆಲ್ ಟೈಮ್? ಅಂದ್ರೆ ಸರ್ ಒಣಗಕ್ ಬಿಡಬಾರ್ದು ಸರ್, ತುಂಬಸೇ ಇರಬೇಕು. ತುಂಬಾನೇ ಇರ್ಬೇಕಂತೇನಿಲ್ಲ, ಬಟ್ ವಾಟರ್ ಕಂಟೆಂಟ್ ಇರಲೇಬೇಕು ಅಂತ. ಬಿಡಬಾರ್ದು. ಬಿಸಿಲಿಗೆ ಏನು ಮಾಡ್ತಾರೆ, ಕೆಲವೊಂದ್ ಕಡೆ ಒಂದೊಂದು ಪಾಂಡಲ್ಲಿ ನೀರೇ ಇರೋದಿಲ್ಲ ಸರ್, ನಾನು ನೋಡಿದ್ದು ತುಂಬಾ ಕಡೆ. ಅವ ಅಂತದ್ ಏನಾಗುತ್ತೆ ಅಂತಂದ್ರೆ ಸ್ವಲ್ಪ ಸ್ಲೋಪ್ ಮಿಸ್ ಆಗಿರುತ್ತೆ, ಸ್ವಲ್ಪ ಹೈಟ್ ಆಗಿರುತ್ತೆ, ಅವಾಗ ಏನ್ ಮಾಡ್ಬೇಕು ಅಂತಂದ್ರೆ ನಾವು ಪಾಂಡ್ ಮತ್ತೆ ಅಲ್ಲೊಂದು ಬ್ರೇಕ್ ಮಾಡ್ಬೇಕು ಸರ್. ಆ ಪಾಂಡ್ಗೆ ಮತ್ತೆ ಇನ್ನೊಂದು ಪಾತಿ ಅಡ್ಡ ಬ್ರೇಕ್ ಹಾಕಿ, ಅಂದ್ರೆ ನೀರ್ ಹಾಕ್ಬಿಟ್ಟಿದೀವಿ ಆಲ್ರೆಡಿ ಕಟ್ಟಕ್ಕಾಗಲ್ಲ ಅಂದ್ರೆ M7 ಅಡ್ಡ ಹಾಕ್ಬಿಟ್ಟು ನೀರ್ಸಿದ್ರೆ ನಿಂತ್ಕೊಂಡ್ಬಿಟ್ಟು ಆ ತರಾನು ಮಾಡ್ಕೋಬಹುದಲ್ವಾ? ಓಕೆ. ಆಮೇಲೆ ಕೆಲವೊಬ್ರು ಅದ್ರ ಮೇಲೆ ಇಟ್ಕೆ ತಂದು ಇಟ್ಬಿಡ್ತಾರೆ 1 ವಾರ ಆಗ್ತಿದ್ದಂಗೆ, ಅದು ಓಕೆನಾ ನಾಟ್ ಓಕೆನಾ? ಆಫ್ಟರ್ 7 days ಮಾಡಿದ್ರೆ ಓಕೆ ಸರ್. ಇವತ್ತು ಸ್ಲ್ಯಾಬ್ ಹಾಕಿ ನಾಳೆನೆ ಮಾಡಬಾರ್ದು. ಆಮೇಲೆ ಸರ್ ಇವಾಗ ನಾವು ಬಾರ್ಸ್ ಬಗ್ಗೆ ಮಾತಾಡಿದ್ವಲ್ಲ, ಬಾರ್ಸ್ ಇವಾಗ ಮೈನ್ ಬಾರ್ಸ್ಗೆ ಇಷ್ಟು 300 mm ಮತ್ತೆ ಡಿಸ್ಟ್ರಿಬ್ಯೂಷನ್ ಬಾರ್ಗೆ 450 mm ಮ್ಯಾಕ್ಸಿಮಮ್ ಅಂತ ಹೇಳಿದ್ವಿ. ಅದೇನಾದ್ರು ನಮ್ಗೆ ಮಿಸ್ ಆಯಿತು, ಅಲ್ಲೂ ನಮ್ಗೇನಾದ್ರು ಮೈನ್ ಬಾರ್ಸ್ ಡಿಸ್ಟ್ರಿಬ್ಯೂಷನ್ ಬಾರ್ಸ್ ಎಲ್ಲ ಪ್ರಾಪರ್ ರೇಷನಲ್ಲಿ ಇಲ್ಲ, ಕರೆಕ್ಟಾಗಿ ಮಾಡಿಲ್ಲ ನಾವು ಅಂತಂತ ಹೇಳಿದ್ರೆ ಅದರಿಂದನೇ ನಮಗೆ ಸ್ಲ್ಯಾಬ್ ಕ್ರ್ಯಾಕ್ಸ್ ಸ್ಟಾರ್ಟ್ ಆಗುತ್ತೆ. ಸ್ಲ್ಯಾಬ್ ಕ್ರ್ಯಾಕ್ಸ್ ಬರುತ್ತೆ, ಕ್ರ್ಯಾಕ್ ಸ್ಟಾರ್ಟ್ ಆಗುತ್ತೆ. ಕಂಪ್ಲೀಟ್ ಆಗಿ ಅದು ಏರ್ ಕ್ರ್ಯಾಕ್ಸ್ ತರ ಬರಲ್ಲ, ಕಂಪ್ಲೀಟ್ ಸ್ಟ್ರಕ್ಚರಲ್ ಕ್ರ್ಯಾಕ್ ತರ ಬಂದ್ಬಿಡುತ್ತೆ. ಅದನ್ನು ಕೂಡ ನಾವು ತುಂಬಾ ಸೇಫ್ಟಿಯಾಗಿ ನೋಡ್ಕೋಬೇಕಾಗುತ್ತೆ. ಅಂದ್ರೆ ಅದು ಡಿಫ್ಲೆಕ್ಷನ್ ಬಂದ್ಬಿಟ್ಟು ಸ್ಪ್ಯಾನ್ ಬೈ ಡೆಪ್ತ್ ರೇಷನ್ ಅಲ್ಲೇ ಕಂಡುಹಿಡಿಬೇಕಾಗುತ್ತೆ. ಬಟ್ ಇದಕ್ಕಿಂತ ನಾವು ನೆಕ್ಸ್ಟ್ ಅಂತಂತ ಹೋದ್ರೆ ನಮಗೆ ಫ್ಯಾಕ್ಟರ್ ಆಫ್ ಸೇಫ್ಟಿ ಅಂತಂತ ಕನ್ಸಿಡರ್ ಮಾಡಬೇಕಾಗುತ್ತೆ. ಫ್ಯಾಕ್ಟರ್ ಆಫ್ ಸೇಫ್ಟಿ ಫಾರ್ ಸ್ಟೀಲು ಮತ್ತೆ ಫ್ಯಾಕ್ಟರ್ ಆಫ್ ಸೇಫ್ಟಿ ಫಾರ್ ಕಾಂಕ್ರೀಟ್ ಅಂತ ಹೇಳಿದ್ರೆ
ಸ್ಟೀಲ್ಗೆ ನಮಗೆ 1.15 ನ್ಯೂಟನ್ ಪರ್ ಎಮ್ ಎಮ್ ಸ್ಕ್ವೇರ್ ಬೇಕಾಗುತ್ತೆ. ಕಾಂಕ್ರೀಟ್ಗಾದರೆ ನಮಗೆ 1.5 ನ್ಯೂಟನ್ ಪರ್ ಎಮ್ ಎಮ್ ಸ್ಕ್ವೇರ್ ಬೇಕಾಗುತ್ತೆ. ಇವನ್ನೆಲ್ಲ ಕನ್ಸಿಡರ್ ಮಾಡಿಕೊಂಡು ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಕ್ರ್ಯಾಕ್ ಸ್ವಲ್ಪ ಬರಲ್ಲ ಸರ್. ಅವಾಯ್ಡ್ ಆಗುತ್ತೆ. ಇಲ್ಲ ನಾವು ಏನಾದ್ರೆ ಹೆಂಗಂದ್ರೆ ಹಂಗೆ ಒಂದು ತಮ್ಮ ರೂಲಲ್ಲಿ ಮಾಡಿಬಿಡ್ತಾ ಇದೀವಿ, ಬೈಂಡಿಂಗ್ ಕರೆಕ್ಟಾಗಿ ಹೊಡೆದಿಲ್ಲ, ಯಾವ ರೂಲ್ಸ್ನೂ ನಾವು ಫಾಲೋ ಮಾಡಿಲ್ಲ ಅಂತಂತ ಹೇಳಿದ್ರೆ ಡೆಫಿನೆಟ್ಲಿ ಅದು ಕ್ರ್ಯಾಕ್ಸ್ ಬಂದ್ಬಿಡುತ್ತೆ. ಕ್ರ್ಯಾಕ್ಸ್ ಬರೋ ಸಾಧ್ಯತೆ ಇರುತ್ತೆ. ಓಕೆ ಓಕೆ. ಇವಾಗ ಮೇನ್ ಬಾರು ಮತ್ತು ಡಿಸ್ಟ್ರಿಬ್ಯೂಷನ್ ಬಾರ್ ಬಗ್ಗೆ ಹೇಳ್ತಾ ಇದ್ರಿ, ಇವಾಗ ಅಷ್ಟೇ ಹೇಳ್ತಾ ಇದ್ರಿ. ಇದರ ಪರ್ಸೆಂಟೇಜ್ ಹೇಳ್ಬೋದು ಎಷ್ಟಿರುತ್ತೆ? ಹಾಂ ಸರ್, ಇವಾಗ ನಮಗೆ ಅದು ನೋಡೋದಾದ್ರೆ ನಮಗೆ ಮೈನ್ ಬಾರ್ಸು ನೀವು ಯೂಶಲಿ ಇವಾಗ ನಾವು ನೋಡುತ್ತಿರಂಗೆ ನಾವು ಇವಾಗ ಏನು ಮಾತಾಡ್ತಿದ್ವಿ ಅಂದರೆ ಮೈನ್ ಬಾರ್ಸು 10 mm ಇದ್ದರೆ ಡಿಸ್ಟ್ರಿಬ್ಯೂಷನ್ ಬಾರ್ಸು 8 mm ಇರುತ್ತೆ ಅಂತ ಹೇಳ್ತೀವಿ. ಅದೇನು ರೀಸನ್ ಏನಂತಂತ ಹೇಳಿದ್ರೆ ಇವಾಗ ನಮಗೆ ಮೈನ್ ಬಾರ್ಸು ನಮಗೆ ಸ್ವಲ್ಪ ಎರಡಕ್ಕೂ ಕಂಪೇರ್ ಮಾಡಿದ್ರೆ ಕ್ವಾಂಟಿಟಿ ಜಾಸ್ತಿ ಇರಬೇಕಾಗುತ್ತೆ. ಹಂಗಂದ್ರೆ 0.15% ನಮಗೆ ಮೈನ್ ಬಾರ್ ಬೇಕಾಗುತ್ತೆ. ಡಿಸ್ಟ್ರಿಬ್ಯೂಷನ್ ಬಾರ್ ಬಂದ್ಬಿಟ್ಟು 0.125 ಇದ್ರೆ ಸಾಕಾಗುತ್ತೆ. ಹಂಗಾಗಿ ನಮಗೆ ಪರ್ಸೆಂಟೇಜ್ ವೈಸ್ ಹೋದ್ರೆ ಮೈನ್ ಬಾರ್ ಜಾಸ್ತಿ ಇರಬೇಕಾಗುತ್ತೆ, ಸ್ವಲ್ಪ ಕಡಿಮೆ. ಓಕೆ ಓಕೆ ಓಕೆ. ಇದ್ರ ಜೊತೆಯಲ್ಲಿ ಇದನ್ನು ಕಟ್ಟುವಂತಹ ಬೈಂಡಿಂಗ್ ವೈರ್ಗಳು, ಅದರ ಬಗ್ಗೆ ನಾವು ಹೇಗೆ ಚೂಸ್ ಮಾಡಬೇಕಾಗುತ್ತೆ? ಬೈಂಡಿಂಗ್ ವೈರ್ನು ಅಷ್ಟೇ. ಬೈಂಡಿಂಗ್ ವೈರಲ್ಲೂ ನಮಗೆ ಯೂಶಲಿ ಇವಾಗ MS ಹೆಂಗೆ ಗೇಜಸ್ ಬರುತ್ತಲ್ಲ, 18 ಗೇಜು, 14 ಗೇಜು, 16 ಗೇಜ್ ಅಂತ ಬರುತ್ತಲ್ಲ, ಆ ಥರ ಗೇಜಸ್ ಬರುತ್ತೆ. ಆ ಗೇಜಸ್ ಪ್ರಕಾರ ನಾವು ಹೋಗೋದಾದ್ರೆ ನಮಗೆ 18 ಗೇಜಸ್ ಮೋರ್ ದೆನ್ ಎನಫ್ ಸರ್. 18 ಗೇಜ್ ಮೋರ್ ದೆನ್ ಎನಫ್ ಆಗುತ್ತೆ. ಬಟ್ ನಮಗೆ 0.163 mm ಬರುತ್ತೆ ಸರ್. ಅದು ಎಕ್ಸಾಕ್ಟ್ ಆಗಿ 0.163 mm ಇಂದ ನಮಗೆ 2 mm ಗಂಟ ಇದ್ರೆ ಸಾಕಾಗುತ್ತೆ. ಯಾಕಂದ್ರೆ ನಮ್ಮ ರೆಸಿಡೆನ್ಷಿಯಲ್ ಬಿಲ್ಡಿಂಗ್ಸ್ಗೆ ಅದೇ ಸೂಟಬಲ್ ಥಿಂಗ್. ಯಾಕಂದ್ರೆ ಅದು ನಮಗೆ ಜಾಸ್ತಿ ವೆಯ್ಟ್ ಕೂಡ ಬರಲ್ಲ, ಮತ್ತೆ ನಮಗೆ ಅನ್ವಾಂಟೆಡ್ಲಿ ನಮಗೆ ಸ್ಟೀಲ್ ಲೋಡ್ ಮಾಡ್ದಂಗೂ ಆಗಲ್ಲ, ಪರ್ಸೆಂಟೇಜ್ ಆಫ್ ಸ್ಟೀಲ್ ಎಕ್ಸ್ಟ್ರಾ ಆಗಲ್ಲ. ಆಮೇಲೆ ನಮಗೆ ಕಾಸ್ಟ್ ಕೂಡ ಕಡಿಮೆ ಆಗುತ್ತೆ. ಬಟ್ ನಮಗೆ ಟೈ ಅಪ್ ಮಾಡೋದಕ್ಕೆ ಬೇಕಾಗಿರೋದು ಕ್ವಾಲಿಟಿ ಅಷ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ತೀರಾ. ಓಕೆ ಸರ್, ಇನ್ನೊಂದೇನಂತಂದ್ರೆ ವಾಟರ್ ಪ್ರೂಫಿಂಗ್. ಸೊ ಇದರಲ್ಲಿ ನಾವು ಎಷ್ಟು ಪ್ರಮಾಣದಲ್ಲಿ ವಾಟರ್ ಪ್ರೂಫಿಂಗ್ ಅನ್ನು ಆ್ಯಡ್ ಮಾಡಬೇಕಾಗುತ್ತೆ ಸರ್? ವಾಟರ್ ಪ್ರೂಫಿಂಗ್ ಅಂತಂತ ಹೇಳಿದ್ರೆ ನಮಗೆ ಇವಾಗ ಅದು ಯೂಶಲಿ ನಮಗೆ ಹಾರ್ಡ್ವೇರಲ್ಲೇ ಸಜೆಸ್ಟ್ ಮಾಡ್ತಾರೆ. ಒಂದು 30-40 ಸೈಟ್ ಇದೆ ಅಂದರೆ ಎಷ್ಟಕ್ಕೆ ಏನು ಯೂಸ್ ಮಾಡಬೇಕು, ಅದಕ್ಕೆ ಆಮೇಲೆ ಕೆಮಿಕಲ್ಸ್ ಬರುತ್ತೆ, ಅಡ್ಮಿಕ್ಸ್ಚರ್ಸ್ ಬರುತ್ತೆ. ಒಂದು ಫುಲ್ ಡ್ರಮ್ಗೆ ಇಷ್ಟು ಲಿಕ್ವಿಡ್ನ ಯೂಸ್ ಮಾಡಿ ಅಂತ ಹೇಳ್ಬಿಟ್ಟು ಅದನ್ನ ಬೇಕಾದ್ರೆ ಮಾಡ್ಬೋದು. ಬಟ್ ಇದೆಲ್ಲದಕ್ಕಿಂತ ಏನಂತ ಹೇಳಿದ್ರೆ ಆಫ್ಟರ್ ಇವಾಗ ಟಾಪ್ ಸ್ಲ್ಯಾಬ್ ಮುಗ್ದೋಗಿದೆ ಅಂತ ಹೇಳಿದ್ರೆ ಅದಕ್ಕೆ ಸಪ್ರೇಟಾಗಿ ಒಂದು ವಾಟರ್ ಪ್ರೂಫ್ ಏಜೆಂಟ್ಸ್ನ ಕರೆಸಿ ಅದ್ರಾಗಲಿ ಅಂತಂದರೆ ನಮ್ಮ ಯಾರನ್ನ ಸ್ಕಿಲ್ಡ್ ಪರ್ಸನ್ ಇಟ್ಕೊಂಡಾದ್ರಾಗಲಿ ಅದಕ್ಕೆ ಕ್ಲೀನಾಗಿ ವಾಟರ್ ಪ್ರೂಫ್ ಮಾಡಿದ್ರೆ ಸಾಕಾಗುತ್ತೆ ಸರ್. ಎಲ್ಲ ಸ್ಲ್ಯಾಬ್ಗೂ ವಾಟರ್ ಪ್ರೂಫ್ ಬೇಕಂತಂತ ಏನಿರಲ್ಲ, ಟಾಪ್ ಪ್ರೂಫ್ ಒಂದು ಮಾಡಿದ್ರೆ ಸಾಕು ಸರ್. ಯಾಕಂದ್ರೆ ಎಲ್ಲ ಸ್ಲ್ಯಾಬಲ್ಲಿ ಅದಾದ್ಮೇಲೆ ಮತ್ತೆ ನಾವು ಟೈಲಿಂಗ್ ಎಲ್ಲ ಹಾಕ್ಬಿಡ್ತೀವಿ, ವಾಟರ್ ಕಂಟೆಂಟ್ ಆಗೋದೇ ಇಲ್ಲ, ಅದೆಲ್ಲ ಏನು ಬೇಕಾಗಲ್ಲ. ಅಂದ್ರೆ ಯೂಶಲಿ ಏನಂದ್ರೆ ಸರ್ ಎಷ್ಟಾಗುತ್ತೋ ಅಷ್ಟು ರಾ ಸ್ಟ್ರಕ್ಚರ್ ಇದ್ದಷ್ಟು ಸ್ವಲ್ಪ ಕ್ವಾಲಿಟಿ ಜಾಸ್ತಿ ಸರ್. ಈಗ ಅಡ್ಮಿಕ್ಸ್ಚರ್ಸ್ ಅದು ಇದು ಅಂತ ಆ್ಯಡ್ ಮಾಡಿದ್ರೆ ಸಪೋರ್ಟಿವ್ ಏಜೆಂಟ್ ಆಗಿ ಆ್ಯಡ್ ಆಗುತ್ತೆ. ಬಟ್ ನಮಗೆ ಅದ್ರ ಬದಲಾಗಿ ಏನು ಆ್ಯಡ್ ಮಾಡೋದೇನೆ ಹಂಗೆ ಸ್ಟ್ರಾಂಗ್ ಆಗಿ ಇಡೋ ಥರ, ಅಂದರೆ ಸಿಮೆಂಟ್, ಎಮ್ ಸ್ಯಾಂಡು, ಜೆಲ್ಲಿನಲ್ಲೇ ಸ್ಟ್ರಾಂಗ್ ಬೈಂಡಿಂಗ್ ಬರೋಂಗೆ ನಾವು ಮಿಕ್ಸಿಂಗ್ ಎಲ್ಲ ಪ್ರಾಪರ್ ಮಾಡ್ಕೋಬಹುದು. ಓಕೆ, ಸೊ ನೆಕ್ಸ್ಟ್ ಫೈನಲ್ ಆಗಿ ಒಂದೇ ಕ್ವಶನ್, ಲೈಕ್ ಇದೆಲ್ಲದಕ್ಕೂ ಒಂದು ಪ್ರಿಕಾಷನ್ ಅಂತ ಮಾಡಬೇಕು ಅಂದ್ರೆ ಓನರ್ ಏನೇನು ಪ್ರಿಕಾಷನ್ ಅನ್ನು ತಗೊಬೇಕಾಗುತ್ತೆ ಸರ್? ಅಂದ್ರೆ ಮೋಲ್ಡ್ ದಿನ ಅಂತಾನೆ ಪರ್ಟಿಕ್ಯುಲರ್ಲಿ ಮಾತಾಡೋದಾದ್ರೆ ನಾವು ಸ್ವಲ್ಪ ಟಾರ್ಪಲ್ಸ್ ಅರೇಂಜ್ ಇಟ್ಕೊಂಡಿರ್ಬೇಕು. ಯಾಕಂದ್ರೆ ಯಾವಾಗಂದ್ರೆ ಮಳೆ ಬರೋ ಸಾಧ್ಯತೆಗಳು ಇಲ್ಲ ಅಂತಂದ್ರೆ ಅಕ್ಕಪಕ್ಕದ ಕಡೆ ಬಿಲ್ಡಿಂಗ್ ಕಡೆ ಎಗರೋದು, ಕಾಂಕ್ರೀಟ್ ಹಾಕ್ಬೇಕಾದ್ರೆ ಅವ್ರಿಗೆ ತೊಂದರೆ ಆಗುತ್ತೆ ಅನ್ಸಿರುತ್ತೆ, ಅದನ್ನ ಒಂದು ಅವಾಯ್ಡ್ ಮಾಡಬೇಕಾಗತ್ತೆ. ಆಮೇಲೆ ಪ್ರಿಕಾಷನ್ಸ್ ಅಂತಂದ್ರೆ ವೈಬ್ರೇಟರ್ ಇರಬೇಕಾಗತ್ತೆ. ಯಾಕಂದ್ರೆ ಕಂಪಲ್ಸರಿ ವೈಬ್ರೇಟರ್ ಇಲ್ಲ ಅಂದ್ರೆ ನಮಗೆ ಸಿಕ್ಕಾಪಟ್ಟೆ ಅನಿಕಮ್ಸ್ ಬಂದ್ಬಿಡುತ್ತೆ. ಸ್ಟ್ರೆಂತ್ ಪ್ರಾಪರ್ ಆಗಿ ಕಾಂಪ್ಯಾಕ್ಷನ್ ಆಗಲ್ಲ. ಆಮೇಲೆ ಎಕ್ಸ್ಟ್ರಾ ಲೇಬರ್ಸ್ ಇರಬೇಕಾಗತ್ತೆ, 2-3 ಜನ ಎಕ್ಸ್ಟ್ರಾ ಲೇಬರ್ಸು. ಅಂಡ್ ಆಮೇಲೆ ಅವತ್ತಿಗೆ ನಮಗೆ ಸಫಿಷಿಯಂಟ್ ವಾಟರ್ಸ್ನ, ನಮ್ಗೆ ನೀರು ಬೇಕಾಗೋದು ಸಫಿಷಿಯಂಟ್ ಆಗಿರ್ಬೇಕಾಗತ್ತೆ. ಸಂಪು, ಯಾಕಂದ್ರೆ ನಾವು ಚೆಕ್ ಮಾಡೋದನ್ನ ಸುಮ್ಮನೆ ಕಾಂಕ್ರೀಟ್ ಸ್ಟಾರ್ಟ್ ಮಾಡ್ತೀವಿ ಅನ್ನಂಗೆ ಇರಲ್ಲ. ನಮ್ಗೆ ಬೋರ್ ಇದ್ರೂ ಪರವಾಗಿಲ್ಲ, ಒಂದು ಸ್ಟ್ಯಾಂಡ್ ಬೈ ಏನೋ ಒಂದು ಆಪ್ಷನ್ ಇಟ್ಕೊಂಡು ಸಂಪ್ನೆಲ್ಲ ರಿಫಿಲ್ ಮಾಡಿ ರೆಡಿ ಇಟ್ಕೊಂಡಿರ್ಬೇಕಾಗುತ್ತೆ. ಕರೆಕ್ಟ್. ಆ್ಯಂಡ್ ಆಮೇಲೆ ಅದೊಂದಷ್ಟು ಬೇಸಿಕ್ ಥಿಂಗ್ಸ್ನ ನಾವು ಫಾಲೋ ಮಾಡಬೇಕಾಗತ್ತೆ ಸರ್. ಆ್ಯಂಡ್ ಅವತ್ತಿನ ದಿನ ನಾವೇನು ಸ್ವಲ್ಪ ಶೆಡ್ಯೂಲ್ ಏನು ಇಟ್ಕೊಳ್ಳೋದಂಗೆ ಸ್ವಲ್ಪ ಫ್ರೀ ಆಗಿರೋದು ಒಳ್ಳೆಯದು. ಅರ್ಜೆಂಟ್ ಆಗಿ ಮಾಡೋ ಬದಲು ಸಮಾಧಾನದಿಂದ ಅವತ್ತು ಎಲ್ಲಾನು ಮೇಂಟೈನ್ ಮಾಡಬೇಕು. ನಿಮ್ಮಂಥ ಕಂಪನಿಗಳ ಜೊತೆ ಓನರು ಇದ್ರೆ ಇಬ್ಬರು ಸೇರ್ಕೊಂಡು ಒಂದು ಒಳ್ಳೆಯ ಇದನ್ನ ಎಕ್ಸಿಕ್ಯೂಷನ್ ಅನ್ನ ಮಾಡಬಹುದು. ಸೊ ವೀಕ್ಷಕರೇ ನೋಡಿದ್ರಲ್ಲ, ಬಟ್ ಇವ್ಯಾವುದು ತಲೆ ಬಿಸಿ ಬೇಡ. ಬಟ್ ನಾವು ಕೊಟ್ಟಿರೋಂಥ ನಾಲೆಜ್ ಪ್ರಕಾರನೇ ಮನೆ ಕಟ್ಟಬೇಕು ಅಂತಂದ್ರೆ ಡೆಫಿನೆಟ್ಲಿ ನೀವು ರಿಲಯಬಲ್ ಕನ್ಸಲ್ಟೆಂಟ್ಸ್ ಆ್ಯಂಡ್ ಕನ್ಸ್ಟ್ರಕ್ಷನ್ RCC ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲೇ ಎಷ್ಟು ನಾಲೆಜ್ ಕೊಡ್ತಾ ಇರೋರು ನಿಮ್ಮ ಮನೆನ ಹೆಂಗೆ ಕೊಟ್ಕೊಡ್ತಾರೆ ನೀವೇ ಯೋಚನೆ ಮಾಡಿ. ಸೊ ಸ್ಕ್ರೀನ್ ಮೇಲೆ ನಂಬರ್ ಬರ್ತದೆ, ಅಲ್ಲಿಂದ RCC ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸರ್, ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಟೆಕ್ನಿಕಲ್ ನಾಲೆಜನ್ನು ತಂದಿದ್ದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳು ವೀಕ್ಷಕರೇ.